ಸಿಕ್ಕಿದ್ರೆ ಓದಿರಿ, ಟೈಮ್ ವೇಸ್ಟ್ ಆಯ್ತದ. యోహాను సువార్త 3వ అధ్యాయము 5వ వచనం. యోహాను సువార్త 3వ అధ్యాయము 5వ వచనం. యేసు ఇట్లనెను, ఒకడు నీటి మూలముగా ఆత్మ మూలముగా జన్మించితేనే గాని దేవుని రాజ్యంలో ప్రవేశింపలేడని నీతో నిశ్చయముగా చెప్పుచున్నాను. హల్లెలూయా. ಕನ್ನಡದಾಗ ಓದ್ರಿ, ಸಿಕ್ಕಿದಾರಿಗ್ರ? ಓಕೆ, ಹಲ್ಲೆಲೂಯಾ. ಪ್ರಿಯರಾದ ದೇವರ ಮಕ್ಕಳೇ, ದೇವ್ರ ವಾಕ್ಯ ಯಾವ ರೀತಿ ಹೇಳುತ್ತೆ ಅಂತಂದ್ರ, ಯೇಸು ಸ್ವಾಮಿ ಮಾತಾಡತ್ತಾರ. ಯಾರು ಮಾತಾಡತ್ತಾರ? ಯೇಸು ಸ್ವಾಮಿ ಮಾತಾಡತ್ತಾರ. ಏನಂತ ಮಾತಾಡತ್ತಾರ? ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯಕ್ಕೆ ಸೇರಲಾರನು. ಹಲ್ಲೆಲೂಯಾ. ದೀಕ್ಷಾ ಸ್ಥಾನ ತಗೊಳ್ಳುವಂತ ವಿಷಯದಲ್ಲೇ ಮಾತಾಡ್ತಾರೆ ಯೇಸು ಸ್ವಾಮಿ. ಒಬ್ಬನು ಮನುಷ್ಯನು ನೀರಿನಿಂದ ಅಂತಂದ್ರ ಸೇವಕರು ನೀರಾಗಿ ಮುಳುಗಿಸ್ತಾರಲ್ಲ, ಅರ್ಥ ಆಗ್ಲದ? ಹಲ್ಲೆಲೂಯಾ. ಒಬ್ಬ ಮನುಷ್ಯನು ನೀರಿನಿಂದ ಮತ್ತ ಆತ್ಮನಿಂದ. ಹಲ್ಲೆಲೂಯಾ. ದೀಕ್ಷಾ ಸ್ಥಾನ ಬಿ ಎಷ್ಟವರಿ? ಏಸವ ದೀಕ್ಷಾ ಸ್ಥಾನ ಏಸವ. ಹಲ್ಲೆಲೂಯಾ. ಅದನ್ನು ಗೊತ್ತಿಲ್ಲ. ಹಲ್ಲೆಲೂಯಾ. ದೀಕ್ಷಾ ಸ್ಥಾನ ಏಸವ ಬಗ್ಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಇಲ್ಲಿ ಸ್ಪಷ್ಟವಾಗಿ ದೇವರೇ ಮಾತಾಡತಾರಲ್ಲ, ಒಂದು ನೀರಿನಿಂದ ಮತ್ತೆ ಇನ್ನೊಂದು ಆತ್ಮನಿಂದ. ಅಂದ್ರೆ ದೀಕ್ಷಾ ಸ್ಥಾನ ಎಷ್ಟುಂಟಾವ ಇಲ್ಲಿ? ಎರಡವ. ಒಂದು ನೀರಿನಿಂದ ಅಂತಂದ್ರೆ ಅದು ಶಾರೀರಿಕವಾಗಿ. ಹಲ್ಲೆಲೂಯಾ. ಎರಡನೇದಾಗಿ ಆತ್ಮನಿಂದ ಅಂತಂದ್ರ ಆತ್ಮನಿಂದ ಶುದ್ಧಿ ಆಗ್ಬೇಕು, ಆತ್ಮನಿಂದ ರಕ್ಷಣೆ ಆಗ್ಬೇಕು, ದೇವರ ಮಾರ್ಗದಲ್ಲಿ ನೀನು ನಡಿಬೇಕು, ಪರಿಶುದ್ಧ ಆತ್ಮನಿಂದ ನೀನು ನಡ್ಕೊಂಡು ಹೋಗ್ಬೇಕು. ಹಲ್ಲೆಲೂಯಾ. ಇವೆರಡೂ ಇಲ್ಲ ಅಂತಂದ್ರ ಏನ್ ಹೇಳ್ತಾರ? ದೇವರ ರಾಜ್ಯಕ್ಕೆ ಸೇರಲಾರನು. ಹಲ್ಲೆಲೂಯಾ. ನೀರಿನಿಂದಲೇ ದೀಕ್ಷಾಸ್ಥಾನ ತಗೊಂಡಿಲ್ಲ, ಮತ್ತ ಆತ್ಮನಿಂದ ನೀನು ರಕ್ಷಣೆ ಹೊಂದಿಲ್ಲ, ದೀಕ್ಷಾಸ್ಥಾನ ತಗೊಂಡಿಲ್ಲ ಅಂತಂದ್ರ, ಪ್ರಿಯರಾದ ದೇವರ ಮಕ್ಕಳೇ, ಸಡನ್ಲಿ ಆಗಿ ನಿನಗೆ ಏನಾದ್ರೂ ಆಯ್ತಂದ್ರ ನೀ ಎಲ್ಲಿ ಹೋಯ್ತಿ? ಹಲ್ಲೆಲೂಯಾ. ಒಂದ್ ಸಾಕ್ಷಿ ಹೇಳ್ತಾ ನಾನು ಕೇಳಿ. ಹಲ್ಲೆಲೂಯಾ. ಒಬ್ಬರು ಸೇವಕರು ಚರ್ಚಿನಲ್ಲಿ ಪ್ರಸಂಗ ಮಾಡತ್ತಿರು. ಒಬ್ಬರು ಸೇವಕರು ಪಾಸ್ಟರ್ ಸಾಬ್ರು ಏನ್ ಮಾಡತ್ತಿರು? ಒಂದು ವಾಕ್ಯ ಹೇಳತ್ತಿರು. ವಾಕ್ಯ ಹೇಳುವಂತ ಸಮಯದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳು ಇದೇ ರೀತಿಯಾಗಿ ವಾಕ್ಯ ಹೇಳತ್ತಿರು ಸೇವಕರು. ದೀಕ್ಷಾ ಸ್ಥಾನದ ವಿಷಯದಲ್ಲೇ ದೇವ್ರು ಮಾತಾಡತ್ತಿದ್ರು. ಆಕೆ ಏನ್ ಮಾಡತ್ತಿರು? ಹೆಣ್ಮಗಳು ಅಂತಂದ್ರ ಬರ್ಕೊಳತ್ತಿರು. ಒಂದು ಬೈಬಲ್ ತಕೊಂಡ್ ಬಂದಿಳು. ಬೈಬಲ್ ನಲ್ಲಿ ಒಂದು ಪೇಪರ್ ಇತ್ತು. ಆ ಪೇಪರ್ ಅಲ್ಲಿ ಬರ್ಕೊಳತ್ತಾಳ. ಸೇವಕರು ನೋಡ್ಯಾರ, ಗಮನಿಸರ. ಆಕಿ ಮುಂದೆ ಕೂತಾಳ, ಫಸ್ಟ್ ಲೈನ್ ಅಲ್ಲಿ ಕೂತಾಳ ಆಕಿ. ಹಲ್ಲೆಲೂಯಾ. ಆ ಕೂತ್ಕೊಂಡಿರುವಂತ ಸಮಯದಲ್ಲಿ ಸೇವಕರು ವಾಕ್ಯ ಹೇಳುತ್ತಿರುವಂತ ಸಮಯದಲ್ಲಿ ಆಕಿ ಏನೋ ಬರ್ಕೊಂಡಿದ್ದು ಸೇವಕರು ನೋಡ್ಯಾರ. ಹಲ್ಲೆಲೂಯಾ. ಆದ್ರೆ ಪ್ರಿಯರಾದ ದೇವರ ಮಕ್ಕಳು, ಆ ಒಂದು ಸಮಯದಲ್ಲಿ ಸೇವಕರು ಇದೇ ವಿಷಯದಲ್ಲಿ ಮಾತಾಡತಾರ. ದೀಕ್ಷಾ ಸ್ಥಾನದ ವಿಷಯದಲ್ಲಿ, ರಕ್ಷಣೆ ಮಾರ್ಗದಲ್ಲಿ ಬರ್ಬೇಕಂತೇಳಿ ಏನ್ ಮಾಡತಾರ? ಸೇವಕರು ವಾಕ್ಯ ಹೇಳತ್ತಾರ. ವಾಕ್ಯ ಬರ್ಕೊಂಡು ಚರ್ಚ್ ಮುಗಿತು. ಅದೇ ರೀತಿಯಾಗಿ ಚರ್ಚ್ ಬಿಟ್ಟ ಮೇಲೆ ಸಡನ್ಲಿ ಆಗಿ ರೋಡ್ ಪಾಸ್ ಆಗುತ್ತಿರುವಂತ ಸಮಯದಲ್ಲಿ ಆಕೆಗೆ ಏನಾಯ್ತು? ಒಂದು ಬಸ್ ಬಂದು ಗೊತ್ತು. ಈ ಆಕ್ಸಿಡೆಂಟ್ ಆಯ್ತಾಕಿ ರೋಡ್ ಮುಂದೆ. ಚರ್ಚ್ ಬಿಡೋಣ, ಚರ್ಚಿನ ಮುಂದೆ ರೋಡ್ ಇತ್ತು. ರೋಡ್ ಪಾಸ್ ಆಗುತ್ತಿರುವಂತ ಸಮಯದಲ್ಲಿ ಆಕಿ ಬಸ್ ಬಂದು ಗುದ್ದಿನ ಮೇಲೆ ಆಕಿ ಸತ್ತು ಹೋದಳು. ಹಲ್ಲೆಲೂಯಾ. ಅರೆ ಏನಾಗ್ಯದ ಅಂತ ಹೇಳಿ ಸೇವಕರು ನೋಡ್ತಿರುವಂತ ಸಮಯದಲ್ಲಿ ಅನೇಕ ಜನರು ಎಲ್ಲ ಜಾಮ್ ಆಗಿದ್ರು, ಎಲ್ಲ ನೋಡತ್ತಿರು. ಅರೆ ಏನೋ ಆಗ್ಯದಪ್ಪ ಅಂತ ಹೇಳಿ ನೋಡಕ್ ಹೋದ ಸಮಯದಲ್ಲಿ ಆ ಹೆಣ್ಮಗಳು ಆಕಿ ಸತ್ತಾಳ. ಹಲ್ಲೆಲೂಯಾ. ಅರೆ ಆಕಿ ನಾವು ವಾಕ್ಯ ಹೇಳತ್ತಿರುವಂತ ಸಮಯದಲ್ಲಿ ಏನೋ ಬರ್ಕೊಂಡಳ, ಬೈಬಲ್ ನಲ್ಲಿ ಏನೋ ಬರ್ದಿನದ, ನಾನು ನೋಡಿದ ಈಕಿಗೆ ಅಂತ ಹೇಳಿ ಸೇವಕರು ಆ ಬೈಬಲ್ ಒಂದ್ಸಲ ತೆರೆದು ನೋಡ್ರಿ ಅಂತ ಹೇಳಿದ್ರು. ಯಾರು ಹೇಳಿದ್ರು? ಕೇಳದ್ ಇಲ್ಲೇ ಇದ್ರೆ? ಹಲ್ಲೆಲೂಯಾ. ಹಲ್ಲೆಲೂಯಾ. ಗಟ್ಟಿ ಹೇಳೋಣ ಒಂದ್ಸಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಸೇವಕರು ಕೇಳಿದ್ರು, ಬೈಬಲ್ ತೆರೆದು ನೋಡ್ರಿ ಒಂದ್ಸಲ, ಏನು ಬರ್ದಾಳಕಿ ಪೆನ್ನಸ್ ನಾನು ನೋಡಿದ ಅಂತಂದಾಗ, ಪ್ರಿಯರಾದ ದೇವ್ರ ಮಕ್ಕಳಾಕಿ ಬೈಬಲ್ ತೆರೆದಿರುತ್ತಿರುವಂತ ಸಮಯದಲ್ಲಿ ಒಂದು ವೈಟ್ ಪೇಪರ್ ಅದ. ವೈಟ್ ಪೇಪರ್ ಮೇಲೆ ಏನ್ ಬರ್ಕೊಂಡಂದ್ರ, ನಾನು ಇವತ್ತು ದೀಕ್ಷಾ ಸ್ಥಾನ ತಗೊಂಬೋದಿಲ್ಲ. ನಾನು ಯಾವತ್ತು ಹೋಗ್ತಂದ್ರ ಹೇಳ್ರಿ? నాಳೆಗೆ తోపతాందా. హల్లెలూయా. నేను ఈ రోజు దీక్ష స్థానము తీసుకోవను, రేపు తీసుకుంటాను రాసుకున్నది. హల్లెలూయా. సడన్ గా ఏమైంది? యాక్సిడెంట్ అయ్యి చచ్చిపోయింది. హల్లెలూయా. ప్రియమైన దేవుని బిడ్డలారా, అందుకే చెప్తున్నా నేను, దీక్ష స్థానం తీసుకోవాలి, రక్షణ మారు మనసు పొందాలి. హల్లెలూయా. దేవుని మార్గంలో నడవాలి. హల్లెలూయా.
ಆಯ್ತೆ ಆಕಿ ಏನ್ ಮಾಡಿದ್ರು, ಆಕ್ಸಿಡೆಂಟ್ ಆಗಿತ್ತಿರುವಂತ ಸಮಯದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳೇ ಆಕಿ ಸತ್ ಮೇಲೆ ಎಲ್ಲಿ ಹೋದ್ರು ಒಂದ್ಸಲ ಆಲೋಚನೆ ಮಾಡ್ಕೊಂಡು, ನಾ ಜಾಸ್ತಿ ಹೇಳುವಂತ ಅವಶ್ಯಕತೆ ಇಲ್ಲ. ಹಾಲೆಲೂಯ. ಅದಕ್ಕೋಸ್ಕರ ನಾ ಹೇಳತ್ತೆ ನಿಮ್ಗ ರಕ್ಷಣೆ ಮಾರ್ಗದಲ್ಲಿ ನಡಿಬೇಕು, ದೀಕ್ಷೆ ಸ್ಥಾನ ತಗೊಳ್ಬೇಕು, ದೇವ್ರ ಮಾರ್ಗದಲ್ಲಿ ನಡಿಬೇಕು ಅಂತೇಳಿ ಅದಕ್ಕೋಸ್ಕರ ಹೇಳತ್ತಿಲ್ಲ. ಹಾಲೆಲೂಯ. ಬೈಬಲ್ ಪ್ರತಿಯೊಬ್ಬರ ಬಳಿ ಇರ್ಬೇಕು. ಹಾಲೆಲೂಯ. ಚರ್ಚಿಗೆ ಬರುತ್ತಿರುವಂತ ಸಮಯದಲ್ಲಿ ಬೈಬಲ್ ಪ್ರತಿಯೊಬ್ಬರ ಬಳಿ ಇರ್ಬೇಕು, ವಾಕ್ಯ ಹಿಡ್ಕೊಂಡು ಬರ್ಬೇಕು. ಈ ವಾಕ್ಯ ಯಾರು? ಬೈಬಲ್ ಯಾರು ಹೇಳ್ರಿ ಒಂದ್ಸಲ. ವಾಕ್ಯ ಯಾರಾಗಿದ್ದಾರ ಹೇಳ್ರಿ. ಮಾತ್ ಬರಲ್ಲ ಸರ್, ಪಾಸ್ಟರ್ ಸರ್ ಮಾట్లాಡ್ರಾವ ನೀ ಚರ್ಚ್లో మరి ఏం మాట్లాడరే? హల్లెలూయా, హల్లెలూయా. ಬೈಬಲ್ ಏನಾಗಿದೆ? దేవుడయ్యి. ಈ ದೇವರಿಗೆ ಮನೇಲಿ ಬಿಟ್ಟು ಹೊಂಟಿರಿ. ಹಲ್ಲೆಲೂಯಾ. ದೇವ್ರ ವಾಕ್ಯನೇ ಮನೇಲಿ ಹೊಂಟ್ರಿ, ದೇವರಿಗೆ ಬಿಟ್ಕೊಟ್ಟು ಹೊಂಟ್ರಿ. ನೀವು ಅಂಗಡಿ ಹೋಗತ್ರ ಚೀಲ ತಗೊಂಡು ಹೋಗ್ಬೇಕಾದ್ರೆ ಒಂದಿನ ಬೇರೆನೇ ನೆನಪಿರ್ತದೆ, ಯಾವ ಚೀಲ ತಗೊಂಡು ಹೋಗ್ಬೇಕು ರೆಡಿ ಆಗಿರ್ತೀವಿ. ಹಲ್ಲೆಲೂಯಾ. ಪ್ರಿಯರಾದ ದೇವರ ಮಕ್ಕಳೇ, ವಾಕ್ಯನೇ ನಮಗೆ ಸರಿಪಡಿಸ್ತದ. ವಾಕ್ಯನೇ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅಲ್ಲಹರ ದೇವ್ರು ಇಲ್ಲಹರ ಅಂತೇಳಿ ಓಡಕ್ ಹೋಗ್ಬೇಡ್ರಿ, ದೇವರು ವಾಕ್ಯವಾಗ್ಯಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ಪ್ರಿಯರಾದ ದೇವ್ರ ಮಕ್ಕಳೇ, ದೀಕ್ಷೆ ಸ್ಥಾನ ತಗೊಂಡು ದೈವ ಸೇವಕರು ಅದಕ್ಕೋಸ್ಕರ ಪ್ರಯಾಸ ಪಡ್ಲತ್ತಾರ. ಅವರು ಅನೇಕ ಮೀಟಿಂಗ್ ಮಾಡುವಂತ ಸಮಯದಲ್ಲಿ ಅಲ್ಲಿ ಸಂಡೆ ಪ್ರಯಾಸದಲ್ಲಿ ಅವ್ರು ಕೆಲಸ ಬಿಟ್ಕೊಟ್ಟು ಅಷ್ಟು ದೂರಿಂದ ಬಂದು ಪ್ರಯಾಣ ಮಾಡಿ ಒಂದಿನ ಇಲ್ಲಿ ಇದ್ಕೊಂಡು ಇದೆಲ್ಲ ಬಹಳ ಪ್ರಯಾಸವಾಗಿರ್ತದ. ಅವ್ರು ಎದಕ್ಕೋಸ್ಕರ ಮಾಡ್ತಾರ? ಅವ್ರ ಕುಟುಂಬಕ್ಕೋಸ್ಕರನ. ನನ್ನ ಹೆಂಡ್ರ ಮಕ್ಕಳು ಚಂದ ಇರ್ಬೇಕು, ನಮ್ಮ ತಂದೆ ತಾಯಿ ಚಂದ ಇರ್ಬೇಕು, ನಾ ಮನೆ ಕಟ್ಕೋಬೇಕು, ನಾ ಬಿಲ್ಡಿಂಗ್ ಕಟ್ಕೋಬೇಕು, ನಾ ಹೊಲ ತಗೋಬೇಕು ಅಂತ ಹೇಳಿ ಅದಕ್ಕೋಸ್ಕರ ಪ್ರಯಾಸ ಪಡ್ಲತ್ತಾರ? ಇಲ್ಲನೇ ಇಲ್ಲ. ಹಲ್ಲೆಲೂಯಾ. ನಿಮಗೋಸ್ಕರನೇ ಅವ್ರು ಪ್ರಾರ್ಥನೆ ಮಾಡ್ತಿರುವಂಥದ್ದು ಕಣ್ಣೀರಿನಿಂದ ಸುರಿಸಿ 40 ದಿನ 50 ದಿನ ಉಪವಾಸ ಮಾಡ್ತಿರುವಂತ ಸಮಯದಲ್ಲಿ ಅದೆಲ್ಲ ನಿಮ್ಮ ಕಣ್ಣೀರು, ನಿಮ್ಮದೊಂದು ಕುಟುಂಬಗೋಸ್ಕರನೇ, ನಿಮ್ದೊಂದು ಆತ್ಮ ರಕ್ಷಣೆಗೋಸ್ಕರನೇ ಅವ್ರು ಕಣ್ಣೀರು ಹಾಕ್ಲತ್ತಾರ. ಹಾಲೆಲೂಯಾ. ನೀವೆಲ್ಲರೂ ಸರಿಯಾಗಿ ಒಳ್ಳೆ ರೀತಿಯಾಗಿರ್ಬೇಕು, ನೀವೆಲ್ಲ ಆರೋಗ್ಯವಾಗಿರ್ಬೇಕು. ನಮ್ಮ ಚರ್ಚಿಗೆ ಬರೋರು ಎಲ್ಲರೂ ಆರೋಗ್ಯವಂತರಾಗಿರ್ಬೇಕು. ಯಾರು ಆರೋಗ್ಯವಾಗಿರ್ಬಾರ್ದು, ಎಲ್ಲರೂ ಏನಾಗಿರ್ಬೇಕು? ಬಲವಂತರಾಗಿರ್ಬೇಕು ಅಂತ ಹೇಳಿ ಅದಕ್ಕೋಸ್ಕರ ಅವರು ಪ್ರಾರ್ಥನೆ ಮಾಡ್ತಾರೆ. ಹಾಲೆಲೂಯಾ. ಅದಕ್ಕೋಸ್ಕರ ಪ್ರಿಯರಾದ ದೇವರ ಮಕ್ಕಳೇ, ನಾವೊಂದು ಸಬ್ಜೆಕ್ಟ್ ತಗೊಂಡು ನಾನು ಇವತ್ತಿನ ಈ ಒಂದು ವಾಕ್ಯವನ್ನು ನಾವು ಮುಗಿಸ್ತೇನೆ. ಹಾಲೆಲೂಯಾ. ಹಾಲೆಲೂಯಾ. ಸ್ತೋತ್ರ. ನಾವು ಪ್ರಿಯರಾದ ದೇವ್ರ ಮಕ್ಕಳೇ, ದೇವರು ನಮ್ಮ ಪ್ರಾರ್ಥನೆಗೆ ಯಾಕೆ ಕಿವಿ ಕೊಡ್ತಾ ಇಲ್ಲ? ಹಾಲೆಲೂಯಾ. ದೇವರು ನಮ್ಮ ಪ್ರಾರ್ಥನೆ ಯಾಕೆ ಕೇಳ್ತಾ ಇಲ್ಲ? ಹಾಲೆಲೂಯಾ. ಎಷ್ಟೋ ವರ್ಷಗಳಿಂದ ನಾವು ಪ್ರಾರ್ಥನೆ ಮಾಡ್ಲತ್ತಿದ್ದೆವು, ಎಷ್ಟೋ ವರ್ಷಗಳಿಂದ ನಾವು ಉಪವಾಸ ಮಾಡ್ಲತ್ತಿದ್ದೆವು, ಎಷ್ಟೋ ವರ್ಷಗಳಿಂದ ನಾವ್ ಏನ್ ಮಾಡ್ತಿದ್ದೆವು? ದೇವ್ರ ಮಾರ್ಗದಲ್ಲಿ ನಡೀಲತ್ತಿದ್ದೆವು. ಆದ್ರೂ ಕೂಡ ನಮ್ಮದೊಂದು ಪ್ರಶ್ನೆಗೂ ಉತ್ತರ ಸಿಗ್ತಾ ಇಲ್ಲ, ನಮ್ಮ ಪ್ರಾರ್ಥನೆಗೂ ಉತ್ತರ ಸಿಗ್ತಾ ಇಲ್ಲ. ಹಾಲೆಲೂಯಾ. ನಾವು ಏನಾಗಿದ್ದೇವೆ ಅಂದ್ರೆ ಪ್ರಿಯರಾದ ದೇವ್ರ ಮಕ್ಕಳೇ, ನಾವು ಇನ್ನ ರೋಗದಲ್ಲೇ ಇದ್ದೇವೆ. ನಾವು ಈ ರೋಗ ಹೋಗಲು ಉಂಟದ. ಹಾಲೆಲೂಯಾ. ನಮ್ಗೆ ಏನಾಗಿದೆ? ಮಾಟ ಮಂತ್ರ ಶಕ್ತಿ ಮಾಡಿನದ, ಆದ್ರೂ ಕೂಡ ನಮ್ಗ ಹೋಗಲು ಉಂಟದ. ಯಾದಕ್ಕೋಸ್ಕರ ನಮ್ಗೆ ಉತ್ತರ ಸಿಗಲ್ಲ ಉಂಟದಂದ್ರ ಪ್ರಿಯರಾದ ದೇವ್ರ ಮಕ್ಕಳೇ, ಈ ಒಂದು ಸಬ್ಜೆಕ್ಟ್ ಅನ್ನು ತಗೊಂಡು ನಾನು ಆದಷ್ಟು ಬೇಗನೆ ನಾನು ಮುಗಿಸೋನಾಗಿರ್ತೇನೆ. ಯೆಶಾಯನ ಬರೆದ ಗ್ರಂಥ 1ನೇ ಅಧ್ಯಾಯ. ಯೆಶಾಯ. ನಮ್ಮ ಪ್ರಾರ್ಥನೆಗೂ ಯಾಕೋ ಉತ್ತರ ಸಿಗಲು ಉಂಟದ? ಯೆಶಾಯ 1ನೇ అధ్యాయము 15. మీరు మీ చేతులు చాపునప్పుడు మిమ్మును చూడక నా కన్నులు కప్పుకొందును. మీరు బహుగా ప్రార్థన చేసినను నేను విన్నాను. మీ చేతులు రక్తంతో నిండి ఉన్నవి. మిమ్మును కడుగుకొనుడి, శుద్ధి చేసుకునుడి. మీ దుష్క్రియలు నాకు కనబడకుండా వాటిని తొలగింపుడి. కీడు చేయటం మానుడి, మేలు చేయు నేర్చుకునుడి. న్యాయము జాగ్రత్తగా విచారించుడి. హింసించబడు వారిని విడిపించుడి. తండ్రి లేని వానికి న్యాయం తీర్చుడి. విధవరాలి పక్షముగా వాదించుడి. యెహోవా ఈ మాట సెలవిచ్చుచున్నాడు. 18. రండి, మన వివాదము తీర్చుకుందాము. మీ పాపములు రక్తము వలె ఎర్రవి పోయినను అవి హీమము వలె తెల్లబడును. కెంపు వలె ఎర్రనివైనను అవి గొర్రెబొచ్చు వలె తెల్లవేగును. మీరు
సమ్మతించి నా మాట వినిన వెడల మీరు భూమి యొక్క మంచి పదార్థములను అనుభవించరు. ಸ್ತೋತ್ರಂ ಹಲ್ಲೆಲೂಯ. ಹಲ್ಲೆಲೂಯ. ಯಾಕ ಪ್ರಾರ್ಥನೆಗೆ ಉತ್ತರ ಸಿಗಲ್ಹೊಂಡದಂದ್ರ ಪ್ರಿಯರಾದ ದೇವರ ಮಕ್ಕಳೇ ಏನ್ ಹೇಳ್ತಾರ ಅಂತಂದ್ರ, ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆ ಮಾಡಿಕೊಳ್ಳುವೆನು. ಹೌದು, ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳೆನು. ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆ. ನಿಮ್ಮನ್ನು ತೊಳೆದುಕೊಳ್ಳಿರಿ, ಶುದ್ಧ ಮಾಡಿಕೊಳ್ಳಿರಿ. ನನ್ನ ಕಣ್ಣೆದುರಿನ ನಿಮ್ಮ ದುಷ್ಕೃತ್ಯಗಳು ತೊಲಗಿಸಿರಿ, ದುರಾಚಾರಗಳನ್ನು ಬಿಡಿರಿ. ಹಲ್ಲೆಲೂಯ. ಏನ್ ಹೇಳ್ತಾರ ಪ್ರಿಯರಾದ ದೇವರ ಮಕ್ಕಳೇ ಅಂತಂದ್ರ, ಏನ್ ಹೇಳ್ತಾರ 1ನೇ ವಚನದಲ್ಲಿ 15ರಲ್ಲಿ, ನಾನು ನಿಮ್ಮ ಪ್ರಾರ್ಥನೆಗೆ ಕಿವಿಗೊಡೋದಿಲ್ಲ. ಯಾಕೆ ಕಿವಿಗೊಡೋದಿಲ್ಲ ಅಂತಂದ್ರ, ಪ್ರಿಯರಾದ ದೇವರ ಮಕ್ಕಳೇ, ನಿಮ್ದ ಒಂದು ಕೈಗಳೇನಾಗಿದಂದ್ರ ರಕ್ತದಿಂದ ತುಂಬಿದೆ. ನಿಮ್ಮನ್ನು ಶುದ್ಧಿ ಮಾಡಿಕೊಳ್ಳಿರಿ. ಹಲ್ಲೆಲೂಯ. ಏನ್ ಮಾಡ್ಕೊಳ್ಬೇಕು? ಏನು ಶುದ್ಧಿ ಮಾಡ್ಕೊಳ್ಬೇಕು? ಮನೇನ ಹೊಲನ? ಹಲ್ಲೆಲೂಯ. ಹೇಳಿ ಒಂದ್ಸಲ. ಶುದ್ಧಿ ಮಾಡಿಕೊಳ್ಳಿರಿ. ಏನ್ ಶುದ್ಧಿ ಮಾಡ್ಕೊಳ್ಬೇಕು? ಹಲ್ಲೆಲೂಯ. ಪ್ರಿಯರಾದ ದೇವರ ಮಕ್ಕಳೇ, ಮನೆ ಯಾವ ರೀತಿಯಾಗಿ ಮೊಟ್ಟ ಮೊದಲಾಗಿ ನೀವು ಹೇಳಿದ ತಕ್ಷಣ ಏನ್ ಮಾಡ್ತೀರಿ? ಮನೆ ಎಲ್ಲ ಹುಡುಕ್ತೀರಿ, ಜಾಡು ಹೊಡಿತೀರಿ. ಹಲ್ಲೆಲೂಯ. ಆದ್ರ ಪ್ರಿಯರಾದ ದೇವರ ಮಕ್ಕಳು ಅದೇ ಹೇಳ್ತೀರಾ, ದೇವರು ಹೊಲದಲ್ಲಿ ಹುಲ್ಲು ಬೆಳಿತಂದ್ರ ಹುಲ್ಲು ಸಾಫ್ ಮಾಡ್ತೀರಿ, ಶದಿ ಕಳಿಸ್ತೀರಿ. ಹಲ್ಲೆಲೂಯ. ಅದೆಲ್ಲ ಅದ್ರ ಬಗ್ಗೆ ದೇವ್ರು ಮಾತಾಡತಿಲ್ಲ. ಇವತ್ತಿನ ನಿನಗೊಂದು ಪ್ರಾರ್ಥನೆ ಉತ್ತರ ಸಿಗ್ಬೇಕಾ? ಹಲ್ಲೆಲೂಯ. ನಿನ್ ಬಲ್ಲಿರುವಂತ ಒಂದು ರೋಗ ಹೋಗ್ಬೇಕಾ? ಇನ್ನೊಂದು ಪ್ರಾರ್ಥನೆಗೆ, ಉಪವಾಸದ ಪ್ರಾರ್ಥನೆಗೆ ಏನಾಗ್ಬೇಕಂತಂದ್ರೆ, ಇನ್ನೊಂದು ಪ್ರಾರ್ಥನೆಗೆ ಉತ್ತರ ಸಿಗ್ಬೇಕಾದ್ರ ದೇವರು ಇದು ಹೇಳ್ತಾರೆ ಇವತ್ತಿನ ಪ್ರಿಯರಾದ ದೇವ್ರ ಮಕ್ಕಳೇ, ನೀವೇನ್ ಮಾಡ್ಕೊಳ್ಳಿರಿ? ಶುದ್ಧಿ ಮಾಡ್ಕೊಳ್ಳಿರಿ. ಹಲ್ಲೆಲೂಯ. ಯಾರು ಶುದ್ಧಿ ಮಾಡ್ಕೊಳ್ಬೇಕು? ಯಾರು ಶುದ್ಧಿ ಮಾಡ್ಕೋಬೇಕು? ನಾವು ಶುದ್ಧಿ ಮಾಡ್ಕೋಬೇಕು. ಹಲ್ಲೆಲೂಯ. ಏನು ಶುದ್ಧಿ ಮಾಡ್ಕೋಬೇಕಂದ್ರ ಪ್ರಿಯರಾದ ದೇವರ ಮಕ್ಕಳೇ, ಅದೇ ರೀತಿ ಹಳೆ ಒಡಂಬಡಿಕೆಯಲ್ಲಿ ಇದೇ ರೀತಿಯಲ್ಲಿ ನಾವು ನೋಡ್ಬೇಕಾದ್ರ ಯೆಹೋಶುವನ ಗ್ರಂಥದಲ್ಲಿ 3ನೇ ಅಧ್ಯಾಯ 5ನೇ ವಚನ ಒಂದ್ಸಲ ನೋಡ್ರಿ. ಯೆಹೋಶುವ 3ನೇ ಅಧ್ಯಾಯము 5ನೇ ವಚನ. ಅಲ್ಲಿ ಕೂಡ ಯೆಹೋಶುವ ಏನ್ ಮಾಡ್ತಾರಂದ್ರ, ಇಸ್ರಾಯೇಲ್ ಜನರಿಗೆ ಮಾತಾಡತಾನ. ಯೆಹೋಶುವ ಏನಂತ ಮಾತಾಡತಾನ ಒಂದ್ಸಲ ನೋಡ್ರಿ. ಯೆಹೋಶುವ 3ನೇ ಅಧ್ಯಾಯము 5ನೇ ವಚನ. ಸ್ತೋತ್ರ. ಟಕ ಟಕ ತೆಗಿಬೇಕು ನೀವು. ಎಲ್ಲದೇನು ಕೇಳ್ಬೇಕೇನೋ ಯಾರಿರ ಅಂತ ಹೇಳಿ ಹಿಂಗೆ ಇರ್ಬಾರ್ದು ನೀವು. ಹಲ್ಲೆಲೂಯ. ಸ್ಪೀಡ್ ಆಗಿರ್ಬೇಕು. 5వ అధ్యాయము 3వ వచనము. ಸರ್ ನೋಡ್ರಿ ಒಂದ್ಸಲ. యెహోషువ 5వ అధ్యాయం 3వ వచనము. యెహోషువ రాతి కత్తులు చేయించుకొని సున్నతి తిరిగి 3:5 ಹಾ, ನಾ ಕನ್ನಡ ಓದಕ್ಕೆ ನೋಡ್ರಿ. ಇದಲ್ಲದೆ ಯೆಹೋಶುವನು ಜನರಿಗೆ, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತ ಕಾರ್ಯಗಳನ್ನು ನಡೆಸುವನು ಎಂದು ಹೇಳಿದನು. ಹಲ್ಲೆಲೂಯ. ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ಮಾಡ್ಬೇಕಾದ್ರೆ ಕಾರಣವಿದೆ. ಹಲ್ಲೆಲೂಯ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರ್ಬೇಕಾದ್ರೆ ಕಾರಣವಿದೆ. ಫಸ್ಟ್ ನೀವೇನಾಗ್ಬೇಕು? ಶುದ್ಧಿ ಮಾಡ್ಕೊಳ್ಬೇಕು. ಯಾವ ರೀತಿಯಲ್ಲಿ ಶುದ್ಧಿ ಮಾಡ್ಕೊಳ್ಬೇಕು? ಹಲ್ಲೆಲೂಯ. ಹಲ್ಲೆಲೂಯ. ಈ ಒಂದು ದೇಹ ದೇವರ ಆಲಯವಾಗಿದೆ. ಹಲ್ಲೆಲೂಯ. ಈ ಒಂದು ಶರೀರ ಏನ್ ಮಾಡ್ಬೇಕಂದ್ರೆ ಶುದ್ಧಿ ಮಾಡ್ಕೊಳ್ಬೇಕು. ಹಲ್ಲೆಲೂಯ. ಚರ್ಚಿನಲ್ಲಿ ಬಂದಿರುವಂತ ಸಮಯದಲ್ಲಿ ಯಾವ ರೀತಿಯಾಗಿ ನಾವು ಪರಿಶುದ್ಧವಾಗಿರ್ತೇವೋ ಅದೇ ರೀತಿಯಲ್ಲಿ ಹೊರಗಡೆ ಹೋಗಿರುವಂತ ಸಮಯದಲ್ಲಿ ಕೂಡ ನಾವೇನಾಗ್ಬೇಕು? ಪರಿಶುದ್ಧತೆ ಕಾಣಬೇಕು. ಹಲ್ಲೆಲೂಯ. ಚರ್ಚಲ್ಲಿ ಬಂದಿರುವಂತ ಸಮಯದಲ್ಲಿ ದೇವರ ವಾಕ್ಯ ನಾವು ಕೇಳ್ತೇವೆ, ಹಾಡುಗಳನ್ನು ಹಾಡ್ತೇವೆ. ಇದೇ ಒಂದು ಬಾಲಿಯಿಂದ ನಾವು ದೇವರಿಗೆ ಸ್ತುತಿ ಆರಾಧನೆ ಮಾಡ್ತೇವೆ. ಇದೇ ಬಾಲಿಯಿಂದ ನಾವು ಏನ್ ಮಾಡ್ತೇವೆ? ಪ್ರಾರ್ಥನೆ ಮಾಡ್ತೇವೆ. ಇದೇ ಒಂದು ಬಾಲಿಯಿಂದ ನಾವು ಕಣ್ಣೀರು ಸುರಿಸ್ತೇವೆ, ದೇವರ ಮುಂದೆ ಪ್ರಾರ್ಥನೆ ಮಾಡ್ತೇವೆ. ಅದಕ್ಕೋಸ್ಕರ ಪ್ರಿಯರಾದ ದೇವರ ಮಕ್ಕಳೇ, ದೇವರ ವಾಕ್ಯ ಇದೇ ರೀತಿಯಾಗಿ ಹೇಳ್ತದ, ಫಸ್ಟ್ ನೀವು ಶುದ್ಧಿ ಮಾಡ್ಕೊಳ್ರಿ. ಹಲ್ಲೆಲೂಯ. ಯೆಹೋಶುವ ಕೂಡ ಜನರಿಗೆ ಅದೇ ಹೇಳ್ತಾನ, ಫಸ್ಟ್ ನಿಮ್ಮನ್ನು ನೀವು ಶುದ್ಧಿ ಮಾಡ್ಕೊಳ್ಳಿರಿ, ನಾಳೆ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಕಾರ್ಯ ಮಾಡ್ತಾರ. ಹಲ್ಲೆಲೂಯ. ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ಅದಕ್ಕೋಸ್ಕರ ನಿಂತು ಹೋಗ್ಯಾವ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಲ ಕಾರಣ ಅದೇ ಆಗ್ಯದ. ಹಲ್ಲೆಲೂಯ. ಪ್ರಿಯರಾದ ದೇವರ ಮಕ್ಕಳಿಗೆ ಗೊತ್ತಿಲ್ಲ, ದೇವರು ಏನ್ ಹೇಳ್ತಾರ ವಾಕ್ಯದಲ್ಲಿ ಅದೇ ರೀತಿಯಾಗಿ ಮಾತಾಡಿಲ್ಲ. ನಿನ್ನ ಹೊಲ ಶುದ್ಧಿ ಮಾಡ್ಕೋ, ನಿನ್ನ ಮನೆ ಶುದ್ಧಿ ಮಾಡ್ಕೋ. ಹಲ್ಲೆಲೂಯ. ಮತ್ತೆ ಯಾವುದೋ ರೀತಿಯ ಒಂದು ವಸ್ತು, ಬೊಗನಿಗಳು ಆಗ್ಲಿ ಅಥವಾ ಯಾವುದೇ ಒಂದು ಕೊಡಗಳಾಗ್ಲಿ, ಅದು ಯಾವ ರೀತಿಯಾಗಿ ಶುದ್ಧಿ ಮಾಡ್ತೀಯೋ ಅದ್ರ ವಿಷಯದಲ್ಲಿ ದೇವರು ಮಾತಾಡ್ತಿಲ್ಲ. ಆದ್ರ ನಿನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ಮಾಡ್ಬೇಕಾ? ನಿನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ಮಾಡ್ಬೇಕಾದ್ರೆ ದೇವರು ಅದೇ ಹೇಳ್ತಾರೆ. ಗೊತ್ತಿನ ಏನ್ ಹೇಳ್ತಾರ? ನೀವು ಶುದ್ಧಿ ಮಾಡಿಕೊಳ್ರಿ.
ನಾಳೆ ನಿಮ್ಮ ಜೀವಿತದಲ್ಲಿ ಏನ್ ಮಾಡ್ತಾನ ಅಂತ ಹೇಳ್ತಾರ, ಯೋಶುವ ಮಾತಾಡ್ತಾನ, ದೇವರು ಅದ್ಭುತ ಕಾರ್ಯ ಮಾಡ್ತಾರೆ ನಿಮ್ಮ ಜೀವಿತದಲ್ಲಿ. ಹಲ್ಲೆಲೂಯ. ಆ ಅದ್ಭುತ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಿಂತು ಹೋಗಿರುವಂತ ಕಾರಣ ಅದಕ್ಕೋಸ್ಕರ ಇದೇ ನೀವು ಮಾಡಿರುವಂತದ್ದು. ಏನ್ ಹೇಳ್ತಾರೆ ದೇವರು? ಅದೇ ರೀತಿಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಪ್ರಿಯರಾದ ದೇವ್ರ ಮಕ್ಕಳೇ, ಆಹಾ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದ ಹಾಗೆ ಬಿಳುಪಾಗುವುದು. ಹಲ್ಲೆಲೂಯ. ನೀವು ಮಾಡಿರುವಂತ ಒಂದು ಪ್ರತಿಯೊಂದು ಪಾಪಗಳು ನೀವು ತೊಳ್ಕೋಬೇಕಾದ್ರ ಪ್ರಿಯರಾದ ದೇವರ ಮಕ್ಕಳೇ ಏನ್ ಮಾಡ್ತಾರ ಅಂತಂದ್ರ, ನೀವು ಮೊಟ್ಟ ಮೊದಲಾಗಿ ನೀವ್ ಏನ್ ಮಾಡ್ಬೇಕು? ಶುದ್ಧಿ ಮಾಡ್ಕೊಳ್ಬೇಕು. ಹಲ್ಲೆಲೂಯ. ಅದೇ ರೀತಿಯಾಗಿ ಧರ್ಮೋಪದೇಶ ಕಾಂಡ 3ನೇ ಅಧ್ಯಾಯ, ಟೈಮು 3 అధ్యాయము 25, 26. 25, 26. నేను అద్దరికి వెళ్ళి యొర్దాను అవతలనున్న ఈ మంచి దేశమును మంచి మన్యమును లేబోనును చూచినట్లు దయచేయమని నేను యెహోవాను బ్రతిమలాడుకొనగా, యెహోవా మిమ్మును బట్టి నా మీద కోపపడి నా మనవి వినకపోయెను. మరియు యెహోవా నాతో ఇట్లా నేను చాలును, ఇకను ఈ సంగతిని గురించి నాతో మాట్లాడవద్దు. ಹಲ್ಲೆಲೂಯ. ನೋಡ್ರಿ ಪ್ರಿಯರಾದ ದೇವ್ರ ಮಕ್ಕಳೇ, ಮೋಶೆ ಪ್ರಾರ್ಥನೆ ಮಾಡತಾನ. ಹಲ್ಲೆಲೂಯ. ಯಾರಿಗೋಸ್ಕರ ಪ್ರಾರ್ಥನೆ ಮಾಡತಾನ? ಜನರಿಗೋಸ್ಕರ ಪ್ರಾರ್ಥನೆ ಮಾಡತಾನ. ಹಲ್ಲೆಲೂಯ. ಜನರಿಗೋಸ್ಕರ ಪ್ರಾರ್ಥನೆ ಮಾಡತಾನ. ಯಾರು? ಯೆಹೋಶುವ. ಇದು ಮೋಶೆ ಮಾತಾಡ್ತಿರುವಂತ ಸಮಯದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳೇ, ದೇವ್ರು ಅದೇ ರೀತಿಯಾಗಿ ಏನ್ ಹೇಳ್ತಾರ ಅಂತಂದ್ರ, ಮೋಶೆ ಕೋಪ ಪಡ್ಲತನ. ಹಲ್ಲೆಲೂಯ. ಇವ್ರಿಗೆ ಎಷ್ಟು ವರ್ಷ ಏನ ಸಹಿಸ್ಕೊಳ್ಳಿ, ಇವ್ರಿಗೆ ಎಷ್ಟು ಬುದ್ಧಿ ಹೇಳಲಿ, ಇವ್ರಿಗೆ ಎಷ್ಟು ಮಾತಾಡಿದ್ರು ಇವ್ರು ಕೇಳಲ್ ಹೋಗ್ಯಾರ. ಹಲ್ಲೆಲೂಯ ಅಂತ ಹೇಳಿ ಕೋಪ ಪಡ್ತಿರುವಂತ ಸಮಯದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳೇ ಏನ್ ಹೇಳ್ತಾರೆ? 25 ಅಂತ 26 ಓದ್ರಿ. ನನ್ನ ಮನವಿಯನ್ನು ಕೇಳದೆ, ಹಲ್ಲೆಲೂಯ, ನನ್ನ ಮನವಿಯನ್ನು ಕೇಳದೆ ಸಾಕು, ಇದರ ವಿಷಯದಲ್ಲಿ ಇನ್ನು ನನ್ನ ಸಂಗಡ ಮಾತಾಡಬೇಡ, ನೀನು ಯೊರ್ದನ್ ಹೊಳೆಯನ್ನು ದಾಟಕೂಡದು. ಹಲ್ಲೆಲೂಯ. ದೇವ್ರು ಕೂಡ ಅಲ್ಲಿ ಏನ್ ಮಾಡ್ತಾರ? ಸಂಭಾಷಣೆ ಮಾಡ್ತಿರುವಂತ ಸಮಯದಲ್ಲಿ ಮೋಶೆ ಕೂಡ ಹೇಳ್ತಾರ, ಹಲ್ಲೆಲೂಯ, ಇವ್ರ ವಿಷಯದಲ್ಲಿ ನೀನು ಮಾತಾಡಬಾರ್ದ. ಹಲ್ಲೆಲೂಯ. ಇವ್ರು ಎಷ್ಟು ಹೇಳಿದ್ರು ಕೇಳೋರು ಮತ್ತ ಬಿಡೋರು. ಹಲ್ಲೆಲೂಯ. ಅದ್ರ ವಿಷಯದಲ್ಲಿ ನಾನು ಮಾತಾಡಬೇಡ, ಸಾಕ್ ಬಿಡು ಅಂತ ಹೇಳ್ತಾಳ. ಹಲ್ಲೆಲೂಯ. ಪ್ರಿಯರಾದ ದೇವ್ರ ಮಕ್ಕಳಿಗೆ ಇವತ್ತಿನ ದಿನ ಮೋಶೆ ಕೂಡ ಕಾನಾನ್ ದೇಶಕ್ಕೆ ಹೋಗುತ್ತಿರುವಂತ ಸಮಯದಲ್ಲಿ ಕೂಡ ಕಾನಾನ್ ದೇಶಕ್ಕೆ ಮೋಶೆ ಸೇರಲು ಹೋಗ್ಯಾನ. ಹಲ್ಲೆಲೂಯ. ಯಾವುದಕ್ಕೋಸ್ಕರ ಸೇರಲು ಹೋಗ್ಯಾನ? ಯಾರಿಗಾದ್ರೂ ಗೊತ್ತದ? ಮೋಶೆ ಕಾನಾನ್ ದೇಶಕ್ಕೂ ಯಾವುದಕ್ಕೋಸ್ಕರ ಸೇರಲು ಹೋದನು? హల్లెలూయ. మోషే కానాన్ దేశపు ఎందుకు చేర్చబడలేదు, పోలేదు. హల్లెలూయ. ಯಾರಿಗಾದ್ರೂ ಗೊತ್ತನ? ಒಂದೇ ಒಂದು ವಿಷಯದಲ್ಲಿ ಮೋಶೆ ಸೇರಿಲ್ಲ. ಒಂದು ಮಾತಿನಲ್ಲಿ ಎಷ್ಟೋ ಜನರು ಬೈಬಲ್ನಲ್ಲಿ ಬಿದ್ದು ಹೋಗ್ಯಾರ. ಒಂದೇ ಒಂದು ಪಾಪದಲ್ಲಿ ಬಿದ್ದು ಹೋಗ್ಯಾರ. ದೇವರ ವಿರೋಧವಾಗಿ ಪಾಪ ಮಾಡ್ಯಾರ. ದೇವರ ಮಾತಿಗೆ ಅವರು ಅಲಕ್ಷ್ಯ ಮಾಡ್ಯಾರ. ಇವತ್ತಿನ ನಾವು ಒಂದು ದಿವಸದಲ್ಲಿ ಏನಾದ್ರೂ ಮಾತಾಡ್ತೇವೋ ನಮ್ಮ ಬಾಯಲ್ಲಿ ಏನಾಗಿರೋದು? ಜಾಗ್ರತೆನೇ ಇರೋದು. ಬಾಯಿ ಒಂದು ಪಡ 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 ಅಂತ ಮಾತಾಡ್ಬಿಡ್ತೇವೆ. ಹಲ್ಲೆಲೂಯ. ಪರಿಶುದ್ಧತೆ ಇಲ್ಲ, ನೀತಿವಂತರಾಗಿಲ್ಲ, ಏನಿಲ್ಲ. ಹಲ್ಲೆಲೂಯ. ಅಂತವ್ರ ಮೇಲೆ ದೇವರ ದೃಷ್ಟಿ ಯಾವತ್ತೂ ಇರಲ್ಲ. ಹಲ್ಲೆಲೂಯ. ದೇವರ ದೃಷ್ಟಿ ಯಾವ ಮೇಲೆ ಇರ್ತಂತಂದ್ರ ನೀತಿವಂತರ ಮೇಲೆ ಆಗಿರ್ತದ. ಹಲ್ಲೆಲೂಯ. ಹಲ್ಲೆಲೂಯ. ಅದೇ ರೀತಿಯಾಗಿ ಪ್ರಿಯರಾದ ದೇವರ ಮಕ್ಕಳೇ, ದೇವರು ಅನೇಕ ವಿಷಯದಲ್ಲಿ ದೇವರ ಸೇವಕರು ಬಿದ್ದು ಹೋಗ್ಯಾರ. ಬೈಬಲ್ ನಲ್ಲಿ ಬಹಳಷ್ಟು ದೊಡ್ಡ ಪಾಪಗಳು ಮಾಡಿಲ್ಲ ಅವರು. ಒಂದು ಮಾತು, ಮೋಶೆ ಅದಕ್ಕೋಸ್ಕರ ಸೇರಿಲ್ಲ. ಏನ್ ಮಾಡಿದನು? ಮೋಶೆಗೂ ಸಿಟ್ಟಾಗಿತ್ತು. ಮೋಶೆ ಕೂಡ ಒಂದು ವ್ಯಕ್ತಿ ಒಂದು ಸಮಯದಲ್ಲಿ ನೋಡ್ಬೇಕಂದ್ರ ಮೋಶೆ ಮರ್ಡರ್ ಮಾಡಿರುವಂತ ವ್ಯಕ್ತಿ. ಏನ್ ಮಾಡ್ಯಾನ? ಮರ್ಡರ್ ಮಾಡ್ಯಾನ. ಐಗುಪ್ತ ದೇಶದವನಿಗೆ ಒಬ್ಬನಿಗೆ ಏನ್ ಮಾಡ್ಯಾನ? ಸಿಟ್ಟಿನಿಂದ ಹೊಡೆದಾಕ್ಯಾನ. ಹಲ್ಲೆಲೂಯ. ಆ ಸಿಟ್ಟಿನಿಂದ ಹೊಡೆದಾಕಿರುವಂತ ಸಮಯದಲ್ಲಿ ಇದು ಊರ್ ಜನರಿಗೆಲ್ಲ, ಐಗುಪ್ತ ದೇಶದವರಿಗೆಲ್ಲ ಗೊತ್ತಾಗಿರುವಂತ ಸಮಯದಲ್ಲಿ ತಿರುಗಿ ಏನ್ ಮಾಡತ್ತಂದ್ರ ಬಾಯಿ ಕಡಿಯಲ್ಲಿ ಬಿದ್ದು ಸಾಯ್ಬೇಕಂತೇಳಿ ಬಾಯಿ ಕೊನೆಯಲ್ಲಿ ನಿಂತ್ಕೊಂಡನವ. ಹಲ್ಲೆಲೂಯ. ಎಲ್ಲರಿಗೂ ಜನರಿಗೆ ಗೊತ್ತಾಯ್ತು ನನ್ನ ಜೀವ ಇಕ್ಕಲ್ಲ ಅಂತ ಹೇಳಿ ಅವು ಕೂಡ ಸಾಲಕ್ಕೆ ಸಿದ್ಧತವಾಗಿರು. ಹಲ್ಲೆಲೂಯ. ಅಂತ ಒಂದು ಸಮಯದಲ್ಲಿ ಕೂಡ ದೇವರನ್ನು ಏನ್ ಮಾಡಿದ್ರು? ಮೋಶೆಗೂ ಕಾಪಾಡಿದ್ರು, ಧೈರ್ಯಪಡಿಸಿದ್ರು. ಮೋಶೆ 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 ಅಂತೇಳಿ ದೇವರು ಹೆಸರು ತಗೊಂಡ್ ಕರ್ದಾರ. ಹಲ್ಲೆಲೂಯ. ಆ ಮೋಶೆ ಯಾರು? ಮಾತು ಬರೋದು ಅವನಿಗೆ ಬರಬರ, ಮಾತಾಡಕ್ ಬರೋದು, ತೊದಲು ಮಾತಿರುವಂತ ಮೋಶೆ. ಹಲ್ಲೆಲೂಯ. ಇವತ್ತಿನ ದಿನದಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ನಿನಗಾದ್ರೂ ಮಾತಾಡ್ಲಕ್ ಬರೋದ್ರೂ ಪರವಾಗಿಲ್ಲ, ನಿನಗೆ ಯಾವ್ದೊಂದು ಸ್ವರ ಕೊಟ್ಟಿರೋ ದೇವರು, ಅದೇ ಒಂದು ಸ್ವರದಿಂದ ನೀನ್ ಏನ್ ಮಾಡ್ಬೇಕು? ದೇವರಿಗೆ ಸ್ತುತಿ ಆರಾಧನೆ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ನನಗಿರೋ ಬರದಂತ ಹೇಳಿ ಯಾವತ್ತು ಅನ್ಬಾರ್ದು. ಹಲ್ಲೆಲೂಯ. ಮೋಶೆ ಅವತ್ತಿನ ದೇವರಿಗೆ ಅದೇ ಪ್ರಶ್ನೆ ಮಾಡಿದ, ನನ್ನ ಮಾತಾಡಕ್ ಬರೋದ ದೇವ್ರೆ ಹಂಗ
ನಾ ಹೆಂಗ್ ಮಾತಾಡ್ಲಿ ಅವ್ರು ಸರಿ, ನನಗ್ ಮಾತಾಡಲ್ಲ ಬರೋದು ಸರಿಯಾಗಿ ಅಂತ ಹೇಳಿದ್ರ ದೇವ್ರು ಹೇಳ್ತಾರ, ಮೋಶೆ ಮೋಶೆ ಮನುಷ್ಯನಿಗೆ ನಾಲ್ಗೆ ಕೊಟ್ಟಿನವ್ರು ಯಾರು? ಹಲ್ಲೆಲೂಯಾ. ಮನುಷ್ಯನಿಗೆ ನಾಲ್ಗೆ ಕೊಟ್ಟಿನವ್ರು ಯಾರು ಹೇಳ್ರಿ? ಹಲ್ಲೆಲೂಯಾ. ನಿನಗ ನಾಲ್ಗೆ ಕೊಟ್ಟಿನವ್ರು ಯಾರು? ದೇವರೇ. ಆ ದೇವರೇ ಮಾತಾಡತಾರ, ಆದ್ರೂ ಕೂಡ ಅವನಿಗೆ ಪ್ರಶ್ನೆಗಳಿದ್ರಲ್ಲತ್ತಾವ. ಹಲ್ಲೆಲೂಯಾ. ಪ್ರಿಯರಾದ ದೇವರೇ ಮಕ್ಕಳೇ, ಇವತ್ತಿನ ಅನೇಕ ವಿಷಯದಲ್ಲಿ ನೋಡ್ಬೇಕಾದ್ರೆ ಅನೇಕ ದೈವ ಸೇವಕರು ಇವತ್ತಿನ ಲೋಕದಲ್ಲಿ ಕಲ್ತು ಹೋಗ್ಯಾರ. ಪ್ರಾರಂಭದಲ್ಲಿ ಅವ್ರ ಸೇವೆ ಬಹಳ ಉಜ್ವಲದಿಂದ ನಡೆದಿತ್ತು. ಹಲ್ಲೆಲೂಯಾ. ಬಹಳ ಉಜ್ವಲದಿಂದ ನಡೆದಿತ್ತು. ಆದ್ರೂ ಕೂಡ ಈ ಸಮಯದಲ್ಲಿ ನೋಡ್ಬೇಕಾದ್ರೆ ಅವರು ಲೋಕದಲ್ಲಿ ಕಲ್ತು ಹೋಗ್ಯಾರ. ಹಲ್ಲೆಲೂಯಾ. ಲೋಕದಲ್ಲಿ ಕಲ್ತು ಹೋಗಿ ಲೋಕದಲ್ಲಿ ಕಲ್ತು ಹೋಗಿ ಏನ್ ಮಾಡ್ತಾರ? ಕುಡಿಯೋದು, ತಿನ್ನೋದು, ತಿರುಗೋದು ಮಾಡತಾರ. ಹಲ್ಲೆಲೂಯಾ. ಒಂದು ಸಮಯದಲ್ಲಿ ಹೆಂಡ್ರು ಮಕ್ಕಳು ಬಿಟ್ಕೊಟ್ಟು ಸೇವೆ ಮಾಡಿದಂತವ್ರು ಸೇವಕರು ಇವತ್ತಿನ ಅವ್ರು ಹುಡುಗದಲ್ಲಿ ಸಿಗಲ್ರು. ಲೋಕದಲ್ಲಿ ಕಲ್ತು ಹೋಗಿ ಲೀಡರ್ದಲ್ಲೋ ಅಥವಾ ಪೈಲ್ವಾನ್ಗಳು ಸರಿನೋ ಅಥವಾ ಯಾವುದೋ ಒಂದು ಸರಿನೋ, ಯಾವುದೋ ಒಂದು ಉದ್ಯೋಗನೋ, ಯಾವುದೋ ಒಂದು ಕೆಲಸನೋ, ಯಾವುದೋ ಒಂದು ಬಿಸ್ನೆಸ್, ಯಾವುದೋ ಒಂದು ಇದು ಮಾಡ್ಕೊಂಡು ತಿರುಗ್ಲತ್ತಾರೆ ಇವತ್ತಿನ. ಹಲ್ಲೆಲೂಯಾ. ಆದ್ರೆ ಪ್ರಿಯರಾದ ದೇವರ ಮಕ್ಕಳೇ, ಕ್ರಮವಾಗಿ ದೇವರ ಸೇವಕರು ನಿಮಗೆ ಒಂದು ಒಳ್ಳೆ ಮಾರ್ಗದಲ್ಲಿ ನಡೆಸ್ಲತ್ತಾರ. ನೀವು ಧನ್ಯರಾಗಿದ್ದೀರಿ. ಹಲ್ಲೆಲೂಯಾ. ಏನಾಗಿದ್ದೀರಿ ನೀವು? ಧನ್ಯರಾಗಿದ್ದೀರಿ. ಈ ಒಂದು ಸಮಯದಲ್ಲಿ ನೋಡ್ಬೇಕಾದ್ರೆ ಎಷ್ಟೋ ಜನ ಅಲ್ಲಿ ತಿರುಗ್ಲತ್ತಾರೆ ಇವತ್ತಿನ. ಕೋರ್ಟ್ ಸುತ್ತನೋ, ಪೊಲೀಸ್ ಸ್ಟೇಷನ್ ಸುತ್ತನೋ, ಅಥವಾ ಯಾವುದೋ ಒಂದು ಜಾಗ ಸುತ್ತನೋ, ಏನೋ ಒಂದು ಸಮಸ್ಯೆದಲ್ಲಿ ಅವ್ರು ತಿರುಗ್ಲತ್ತಾರೆ ಇವತ್ತಿನ. ಯಾಕಂದ್ರೆ ಇವತ್ತಿನ ಎಷ್ಟು ಸಮಸ್ಯೆ ಕೂಡ ಇದ್ರು ಕೂಡ ನೀವು ದೇವ್ರ ಸನ್ನಿಧಿಯಲ್ಲಿ ಬಂದಿರಿ. ಇವತ್ತಿನ ದೇವ್ರಾದ ಹೇಳ್ತಾರ, ದೇವ್ರದೊಂದು ಕಣ್ಣುಗಳು, 2 ಕಣ್ಣುಗಳು ಯಾವತ್ತು ನಿಮ್ಮನ್ನು ನೋಡತ್ತ ಅಂತ ಹೇಳಿ ನೀವು ಮರಿಬಾರ್ದು. ಹಲ್ಲೆಲೂಯಾ. ಅದೇ ರೀತಿಯಾಗಿ ಪ್ರಿಯರಾದ ದೇವ್ರ ಮಕ್ಕಳು, ಯಾಕೋಬನ ಬರೆದ ಪತ್ರಿಕೆ ನೋಡ್ಬೇಕಾದ್ರ, ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 4 ಅಧ್ಯಾಯ. ಹಲ್ಲೆಲೂಯಾ. ಪ್ರಾರ್ಥನೆಗೆ ಉತ್ತರ ಯಾಕೆ ಸಿಗಲ್ಲ ಹೊಂಟದ ನಮ್ಗ? ಏನ್ ಮಾಡ್ಬೇಕಾಗಿದೆ ನಾವ, ಅದು ಕೂಡ ನಿಮಗೆ ಇವತ್ತಿನ ಒಂದು ಸಬ್ಜೆಕ್ಟ್ ತಗೊಂಡು ನಾ ಮಾತಾಡುತ್ತದೆ. ಹಲ್ಲೆಲೂಯಾ. ಶ್ರದ್ಧೆಯಿಂದ ದೇವ್ರ ವಾಕ್ಯನ ಕೇಳುವುದಾದ್ರೆ ದೇವರು ಅದ್ಭುತ ಕಾರ್ಯ ನಿಮ್ಮ ಜೀವಿತದಲ್ಲಿ ಮಾಡುವರಾಗಿದ್ದಾರೆ. ಹಲ್ಲೆಲೂಯಾ. ಯಾಕೋಬ 4 ಅಧ್ಯಾಯము 2:3. యాకోబు 4:2-3. మీరు రాసించుచున్నారు గాని మీకు దొరుకుటలేదు, నరహత్య చేయుదురు, మస్తరపడుదురు గాని సంపాదించుకొనలేరు, పొట్లాడుదురు, యుద్ధం చేయుదురు గాని దేవుని అడుగునందున మీకేమీ దొరకదు. మీరు అడిగినను మీ భోగముల నిమిత్తము వినియోగించుటకై దురుద్దేశముతో అడుగుదురు గనుక మీకేమీ దొరుకుటలేదు. వ్యభిచారులారా, ఈ లోక స్నేహము దేవునితో వైరమని మీరు ఎరగరా? కాబట్టి ఎవడు ఈ లోకంతో స్నేహం చేయగోరునో వాడు దేవునికి ಶತ್ರುವಗುನು. ಸ್ತೋತ್ರಂ. ಹಲ್ಲೆಲೂಯಾ. ಯಾದಕ್ಕೋಸ್ಕರ ನಿಮ್ಗ ಪ್ರಾರ್ಥನೆ ಉತ್ತರ ಸಿಗಲ್ಲ ಹೊಂಟದ ಒಂದ್ಸಲ ನೋಡ್ರಿ ಪ್ರಿಯರಾದ ದೇವ್ರ ಮಕ್ಕಳೇ. ನೀವು ಆಶಿಸ್ಲಾತ್ರಿ, ಆದ್ರೂ ಹೊಂದದೆ ಹೊಂಟ್ರಿ. ಹಲ್ಲೆಲೂಯಾ. ನಾ ಮನಿ ಕಟ್ಬೇಕಲ್ಲತ್ತೀರಿ, ಮನಿ ಕಟ್ಟೋದಾಗ ಹೊಂಟು. ನಾ ಏನೋ ಒಂದು ಬಿಸ್ನೆಸ್ ಮಾಡ್ರಲ್ಲತ್ತೀರಿ, ಅದು ಬಿಸ್ನೆಸ್ ಆಗಲ್ಲ ಹೊಂಟು. ಹಲ್ಲೆಲೂಯಾ. ದೇವ್ರಿಗೋಸ್ಕರ ಏನಾದ್ರೂ ಮಾಡ್ಬೇಕಲ್ಲತ್ತೀರಿ, ಆದ್ರೂ ಕೂಡ ಅದ ಆಗಲ್ಲ ಹೊಂಟದ. ಯಾದಕ್ಕೋಸ್ಕರ ಅಂತಂದ್ರ ಕೆಳಗೆ ವಚನ ಹೇಳ್ತಾರ, ಪ್ರಿಯರಾದ ದೇವ್ರ ಮಕ್ಕಳೇ, ನೀವು ಕೊಲೆಗಾರರು ಅಷ್ಟು ಹೊಟ್ಟೆ ಕಿಚ್ಚು ಪಡುವರಾದರೂ ಸಂಪಾದಿಸಲಾರದೆ ಇದ್ದೀರಿ. ಹಲ್ಲೆಲೂಯಾ. ಕೆಲವರು ಏನ್ ಮಾಡ್ತಾರ ಅಂದ್ರ ಜಗಳದ ಕಡೆ ಕಚಲಾಡ್ಕೊಳತ್ತಾರ, ಕೋರ್ಟ್ ಸುತ್ತಮುತ್ತ ತಿರುಗಲತ್ತಾರ, ಆದ್ರೂ ಕೂಡ ಅವ್ರಿಗೆ ಏನಾಗ್ಲತ್ತದ? ಉತ್ತರ ಸಿಗಲ್ ಹೊಂಟದ. ಅದಕ್ಕೋಸ್ಕರ ಸಿಗಲ್ ಹೊಂಟದಂದ್ರ ಪ್ರಿಯರಾದ ದೇವ್ರ ಮಕ್ಕಳೇ, ಆದ್ರೆ ನೀವು ಕಾದಾಡುತ್ತಾ ಇದ್ದೀರಿ, ಯುದ್ಧ ಮಾಡುತ್ತೀರಿ. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಮಗೇನು ದೊರೆಯಲಿಲ್ಲ. ನೀವು ಬೇಡಿದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂದು ದುರಾಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರಕುವುದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವೇನ್ ಮಾಡತ್ತೀರಿ? ದುರಾಭಿಪ್ರಾಯ ಪಟ್ಟಿ ನಿಮ್ ದೇವರಿಗೆ ಬೀಳತ್ತೀರಿ. ಅದಕ್ಕೋಸ್ಕರ ನಿಮ್ಗೆ ಅದೇನಾಗ್ಲತ್ತದ? ಸಿಗ್ತಾ ಇಲ್ಲ. ಹಲ್ಲೆಲೂಯಾ. ಅಂದ್ರೆ ದೇವರ ಚಿತ್ತ ಅನುಸಾರವಾಗಿ ನೀವು ಕೇಳತ್ತಿಲ್ಲ. ಹಲ್ಲೆಲೂಯಾ. ನಿನ್ನ ಚಿತ್ತ ಏನಾಗಿದೆಯೋ ದೇವರೇ, ಅದೇ ನಮ್ಮ ಜೀವಿತದಲ್ಲಿ ನೆರವೇರಿಸ್ರಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡತ್ತಿಲ್ಲ. ನೀವು ದುರಾಭಿಪ್ರಾಯ ಪಡ್ಲತ್ತೀರಿ. ಹಲ್ಲೆಲೂಯಾ. ಕೆಲವರು ಏನ್ ಮಾಡ್ತಾರ? ದೇವರಿಗೆ ಪ್ರಶ್ನೆ ಮಾಡ್ತಾರ. ಹಲ್ಲೆಲೂಯಾ. ಆ ಒಂದು ಕೆಲಸ ಆಯ್ತಂದ್ರ ನಾ ದೇವರಿಗೆ ಇಷ್ಟು ಸಹಾಯ ಮಾಡ್ತಾ.
ನನ್ನ ಹೊಲ ನನ್ನ ಹೆಸರು ಮೇಲೆ ಆಯ್ತಂದ್ರ ದೇವ್ರಿಗೆ ನಾನು ಇಷ್ಟು ಕಾಣಿಕೆ ಕೊಡ್ತಾ, ನನ್ಗೆ ಒಂದು ಕೆಲಸ ಆಯ್ತಂದ್ರ ನನಗೆ ಇಷ್ಟು ದೇವ್ರಿಗೆ ಸಹಾಯ ಮಾಡ್ತಾ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಆ ಒಂದು ಕೆಲಸ ಆದ್ಮೇಲೆ ಕೆಲವರಿಗೆ ಏನ್ ಮಾಡ್ತಾರ ಅಂದ್ರೆ ಅದು ಸಹಾಯ ಮಾಡ್ಲಕ್ಕಾಗಲ್ಲ ದೇವ್ರಿಗೆ, ಅದು ಮರ್ತ ಹೋಯ್ತದ. ಹಲ್ಲೆಲೂಯಾ. ಅವ್ರ ಜೀವಿತದಲ್ಲಿ ಅದೇನಾಯ್ತದ, ಮರ್ತ ಹೋಯ್ತದ. ಅದು ದೇವ್ರದ ಒಂದು ಸಂಗಡ ಒಡಂಬಡಿಕೆ ಅಂತಾರ ಅದಕ್ಕೆ. ಹಲ್ಲೆಲೂಯಾ. ದೇವರ ಸಂಗಡ ಒಡಂಬಡಿಕೆ ಮಾಡಿರುವಂತ ಸಮಯದಲ್ಲಿ ನೀನು ಆ ಒಡಂಬಡಿಕೆ ನೆರವೇರಿಸಬೇಕು. ನೆರವೇರಿಸಲು ಹೋದಿ ಅಂದ್ರ ನೀನು ಸೈತನ್ ಮಾತಿನಲ್ಲಿ ಕಿವಿಗೊಟ್ಟಿದೆ ಅಂತ ಹೇಳೋ ಅರ್ಥ. ಹಲ್ಲೆಲೂಯಾ. ಪ್ರಿಯರಾದ ದೇವ್ರ ಮಕ್ಕಳೇ, ಕಳೆದ ಒಂದು ಹೋದ್ಸಲ ನಾ ಬಂದಿರುವಂತ ಸಮಯದಲ್ಲಿ ಆ ಅಪೊಸ್ತಲ ಕಾರ್ಯ 5ನೇ ಅಧ್ಯಾಯದಲ್ಲಿ ನಾ ಮಾತಾಡಿದ್ದೆ. ಹಲ್ಲೆಲೂಯಾ. ಅನನೀಯ ಸಫ್ಯರ ಒಂದು ವಿಷಯದಲ್ಲಿ ನಾ ಮಾತಾಡಿದ. ಅವ್ರೇನು ದೊಡ್ಡದು ಪಾಪ ಮಾಡಿಲ್ಲ. ಅವರು ಒಂದೇ ಒಂದು ಮಾತಿನಲ್ಲಿ ಅವ್ರೇನಾದ್ರು ಇಬ್ಬರು ಗಂಡ ಮತ್ತು ಹೆಂಡತಿ ಸತ್ತು ಹೋದರು. ಹಲ್ಲೆಲೂಯಾ. ಅವರೆಲ್ಲ ಆ ವಿಷಯದಲ್ಲಿ ಅವ್ರು ಪಾಪ ಮಾಡಿಲ್ಲ. ಅನನೀಯ ಸಫ್ಯರ ಪಾಪ ಮಾಡಿಲ್ಲ. ಒಂದೇ ಒಂದು ಸುಳ್ಳು ಮಾತಿನಿಂದ ಏನಾದ್ರು ಅವರು ಇಬ್ಬರ ಗಂಡ ಮತ್ತು ಹೆಂಡತಿ ಇಬ್ಬರು ಸತ್ತು ಹೋದರು. ಹಲ್ಲೆಲೂಯಾ. ಅವ್ರ ಇಬ್ಬರು ಗಂಡ ಹೆಂಡತಿ ಸತ್ತು ಹೋದ ಮೇಲೆ ಅಲ್ಲಿರುವಂತ ಜನರು ಭಯ ಪಟ್ರಂತ. ಹಲ್ಲೆಲೂಯಾ. ಅಂದ್ರೆ ನಾವು ಎಷ್ಟು ಭಯದಿಂದ ನಾವು ಜೀವಿಸಬೇಕು ಒಂದ್ಸಲ ಆಲೋಚನೆ ಮಾಡ್ಕೊಡ್ರಿ. ಹಲ್ಲೆಲೂಯಾ. ಪ್ರಿಯರಾದ ದೇವರ ಮಕ್ಕಳು, ಅದೇ ರೀತಿಯಾಗಿ 4ನೇದಲ್ಲಿ ಏನ್ ಹೇಳ್ತಾರ ಅಂತಂದ್ರ, ವ್ಯಭಿಚಾರಿಗಳು ನೀವು, ಇಹಲೋಕ ಸ್ನೇಹವು ದೇವರ ವೈರವೋ ಎಂದು ನಿಮಗೆ ತಿಳಿಯದು. ಹಲ್ಲೆಲೂಯಾ. ಈ ಲೋಕದ ಒಂದು ಸ್ನೇಹ ದೇವರದೊಂದು ವೈರವ. ಈ ಲೋಕದ ಒಂದು ಸ್ನೇಹ ದೇವರಿಗೊಂದು ವಿರುದ್ಧವಾಗ್ಯದ. ಹಲ್ಲೆಲೂಯಾ. ಈ ಲೋಕದ ಒಂದು ಏನದ, ಇದು ವಿರುದ್ಧವಾಗ್ಯದ. ಲೋಕ ಬೇರೆ, ನೀವು ಬೇರೆ. ಹಲ್ಲೆಲೂಯಾ. ಆ ಲೋಕದೊಳಗಿಂದ ದೇವರು ನಿಮಗೆ ಏನ್ ಮಾಡ್ಯಾರ, ಸಪರೇಟ್ ಆಗಿ ಮಾಡ್ಯಾರ. ಅದೇ ರೀತಿಯಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರ, ಆಡುಗಳನ್ನು ನಾನು ಕುರಿಗಳನ್ನು ಬೇರೆ ಬೇರೆ ಮಾಡ್ತಾ, ಆಡು ಒಂದ್ ಕಡೆ ಮಾಡ್ತಾ ಮತ್ತು ಕುರಿಗಳು ಒಂದ್ ಕಡೆ ಮಾಡ್ತಾ. ಎದಕ್ಕೋಸ್ಕರ ಅಂದ್ರ ಪ್ರಿಯರಾದ ದೇವರ ಮಕ್ಕಳೇ, ಯೋಹಾನದ ಸುವಾರ್ತೆ ಬರೆದ ಪತ್ರಿಕೆಯಲ್ಲಿ ನಾವು ಕೊಡ್ತೇವೆ, ನಾವು ನೋಡ್ತೇವೆ 17 ಅಧ್ಯಾಯದಲ್ಲಿ 16ರಲ್ಲಿ ಏನಂತಂದ್ರ, ನಾನು ಲೋಕದಿಂದ ನಿಮ್ಮನ್ನು ಆರಿಸಿಕೊಂಡಿದ್ದ. ಹಲ್ಲೆಲೂಯಾ. ಯಾಕಂತಂದ್ರ ಈ ಲೋಕ ಬೇರೆ ಕಡೆದ, ನೀವು ನಾನು ಕಡೆ ಇದ್ದೀರಿ. ನೀವು ಲೋಕದಾಗಿ ನೀವು ಜೀವನ ಮಾಡಬಾರ್ದು. ಹಲ್ಲೆಲೂಯಾ. ಲೋಕದ ವಿರುದ್ಧವಾಗಿ ನೀವು ಅವು ಏನೇ ಒಂದು ಹಬ್ಬಗಳಾಗ್ಲಿ ಅಥವಾ ಆಚರಣೆಗಳಾಗ್ಲಿ ಇದೆಲ್ಲ ನಿಮ್ಗೆ ಮಾಡ್ಲಕ್ ಚಾನ್ಸ್ ಇಲ್ಲ. ಲೋಕ ಒಂದ್ ಕಡೆ ಅದ, ನೀವು ಒಂದ್ ಕಡೆ ಆಗ್ಬೇಕು, ಸಪರೇಟ್. ಹಲ್ಲೆಲೂಯಾ. ಯಾವಾಗಾದ್ರೂ ನೀವು ಸಪರೇಟ್ ಆಗಿರ್ತೀಯೋ ಪರವಾಗಿಲ್ಲ, ಇಡೀ ಒಂದು ಲೋಕನೇ ಒಂದ್ ಕಡೆ ಆಗ್ಲಿ, ಇಡೀ ಒಂದು ಮೋರ್ಗಿ ಪಟ್ಟಣನೇ ಒಂದ್ ಕಡೆ ಆಗ್ಲಿ, ಪರವಾಗಿಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ಸಪರೇಟ್ ಬಂದಾರ ಅವರು, ಮೋರ್ಗಿ ಪಾಸ್ಟರ್, ರಮೇಶ್ ಪಾಸ್ಟರ್ ಅವರು. ಊರು ಅಲ್ಲದ ಅವ್ರೆಲ್ಲಾರ ಇಲ್ಲ. ಯಾಕ ಊರ್ದ ಒಂದು ಇದಿಲ್ಲ ಅವ್ರದ್ದು. ಲೋಕ ಬೇರೆ ಕಡೆ ಅದ, ನಮಗ್ ಬೇರೆ ಕಡೆ ಅದ. ದೇವ್ರು ನಮಗೊಂದು ಒಳ್ಳೆ ಮಾರ್ಗದಿಂದ ಆರಿಸ್ಕೊಂಡ್ರ ದೇವ್ರು. ಹಲ್ಲೆಲೂಯಾ. ಅವ್ರ ಆಚರಣೆ ಏನಾಗಿದೆಯೋ, ರೋಮದವರಿಗೆ ಬರೆದ ಪತ್ರಿಕೆ 12 ಅಧ್ಯಾಯ, ರೋಮ 12:2. ರೋಮ 12ನೇ అధ్యాయ 2ನೇ వచనం ಒಂದ್ಸಲ ಓದಿ. మీరు ఈ లోక మర్యాదను అనుసరింపక ఉత్తమమును అనుకూలమును సంపూర్ణమునై ఉన్న దేవుని చిత్తమేదో పరీక్షించి తెలుసుకున్నట్లు మీ మనస్సు మారి నూతన మాగుట వలన రూపాంతరం పొందుడి. ಹಲ್ಲೆಲೂಯಾ. ಏನ್ ಮಾತಾಡ್ತಾರ ದೇವರು? ಓದಿರಿ, ಎಷ್ಟು ಜನ ಓದಿರಿ? ಇಹಲೋಕ ನಡವಳಿಕೆ ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳಿರಿ. ಹಲ್ಲೆಲೂಯಾ. ಏನ್ ಮಾಡ್ಬೇಕಂತ ನೀವು? ಈ ಲೋಕದ ಒಂದು ನಡವಳಿಕೆ ನೀವು ಅನುಸರಿಸಬಾರ್ದು. ಎಳಮಸಿ ಮಾಡ್ತಾರೆ, ಬೆಳಕಿನ ಹಬ್ಬ ಮಾಡ್ತಾರೆ, ಕ್ರಿಸ್ಮಸ್ ಮಾಡ್ತಾರೆ, ರಾಖಿ ಹಬ್ಬ ಮಾಡ್ತಾರೆ. ಹಲ್ಲೆಲೂಯಾ. ಮತ್ತೆ ಏನೇನೋ ಮಾಡ್ತಾರೆ ಅವ್ರು ಏನ್ ಮಾಡಿದ್ರು ನಾವು ಅದೇ ಡೊಂಗರು ಹೊಡಿತಾರೆ ಊರಾಗ. ನಾಳೆಗೆ ಹಬ್ಬ ಅದ ನೋಡ್ರಿ, ನಾಳೆಗೆ ಎಳಮಸಿ ಅದ ನೋಡ್ರಿ, ನಾಳೆಗೆ ಅಮಾಸಿ ಅದ ನೋಡ್ರಿ. ಡೊಂಗರು ಹೊಡೆದ್ರು ನಾಳೆಗೆ ಮತ್ತೆ ಎಲ್ಲರೂ ಹೊಂದಾಗೆ ಕಾಣ್ತಾರ, ಊರಾಗ ಯಾರು ಬಿರಲ್ಲ. ಹಲ್ಲೆಲೂಯಾ. ಏನ್ ಹೇಳ್ತಾರೆ ದೇವರು? ನೀವೇನ್ ಮಾಡ್ಬೇಕು? ಈ ಲೋಕದ ನಡವಳಿಕೆ ಅನುಸರಿಸದೆ ಸಪರೇಟ್ ಆಗಿರ್ಬೇಕು ನೀವು. ಹಲ್ಲೆಲೂಯಾ. ಪ್ರಿಯರಾದ ದೇವರ ಮಕ್ಕಳೇ, ಒಂದೊಂದು ವಿಷಯದಲ್ಲಿ ನಾವು ಅನೇಕ ಅನೇಕ ನಿಂದನೆಗಳು ಮಾಡ್ತಾರೆ ಕೆಲವರು. ಹಲ್ಲೆಲೂಯಾ. ಕೆಲವೊಂದು ಫಂಕ್ಷನ್ಗಳಿನ ಹೋಗಲ್ಲ, ಕೆಲವೊಂದು ಯಾವ್ದೋ ಒಂದು ಏನೋ ಒಂದು ಇದು ಫಂಕ್ಷನ್ ಇಟ್ಕೊಂಡ್ರು ಅಥವಾ ಯಾವ್ದಾರ ಒಂದು ಹಬ್ಬ ಬಂತು, ಅದು ಏನಾದ್ರೂ ಬಂತು ಅಂದ್ರೆ ನಾ ಹೋಗಲ್ಲ, ಹೋದ್ರೂ ಪರವಾಗಿಲ್ಲ. ಹಲ್ಲೆಲೂಯಾ. ಮನುಷ್ಯ ಜನರು ಏನ್ ಅನ್ಕೊಳ್ಳಿ ಪರವಾಗಿಲ್ಲ, ನನಗೆ ಸಂಬಂಧ ಇಲ್ಲ.
ಅಲ್ಲೆಲೂಯ. ಒಂದು ಸಲ ನೀ ರಕ್ಷಣೆದಲ್ಲಿ ಬಂದಿದೆ ಅಂತಂದ್ರ ಮತ್ತೆ ತಿರುಗಿ ನೋಡ್ಲಕ್ ಚಾನ್ಸೇ ಇರಬಾರ್ದು. ಲೋಕ ಏನ್ ಅನ್ಕೋತದ ಅನ್ಕೋಲಿ. ಹಾಲೆಲೂಯ. ಲೋಕ ತಂದೆ ತಾಯಿ ಏನ್ ಅನ್ಕೋತಾರ ಅನ್ಕೋಲಿ, ಅಕ್ಕ ತಂಗಿಯರ್ ಏನ್ ಅನ್ಕೋತಾರ ಅನ್ಕೋಲಿ, ಅಣ್ಣ ತಮ್ಮಂದಿರು ಏನ್ ಅನ್ಕೋತಾರ ಅನ್ಕೋಲಿ, ಬೇಕಾದ್ರೆ ಪರವಾಗಿದ್ರೆ ಬಿಟ್ಟು ಹೋಗಿ. ಹಾಲೆಲೂಯ. ದೇವ್ರು ಅದೇ ವಿಶ್ವಾಸ ನೋಡತಾರೆ ಗೊತ್ತಿದೆ ನಿನಗ. ಹಾಲೆಲೂಯ. ಅದೇ ವಿಶ್ವಾಸ ನೋಡ್ತಾರೆ ದೇವ್ರು ನಿನಗೆ ಗೊತ್ತಿದೆ. ನೀ ಯಾಕೆ ಅಲ್ಲಿ ನಡೆದಿದಿ? ನಿನ್ನ ವಿಶ್ವಾಸ ಯಾರ ಮೇಲದ? ಈ ಲೋಕದ ನಡವಳಿಕೆ ಅನುಸರಿಸದೆ, ಹೋದ್ರಿ, ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಳ್ಬೇಕು. ಹಾಲೆಲೂಯ. ನೂತನ ಮನಸ್ಸನ್ನು ಹೊಂದಿಕೊಳ್ಬೇಕು. ನೀವು ಶುದ್ಧಿ ಮಾಡ್ಕೊಳ್ಬೇಕು. ಹಾಲೆಲೂಯ. ನಾವು ಶುದ್ಧಿಯಾಗಿಲ್ಲ ಅಂತಂದ್ರ ದೇವರ ಕಾರ್ಯಗಳು ನಮ್ಮ ಜೀವಿತದ ಅದ್ಭುತ ಕಾರ್ಯಗಳು ಯಾವತ್ತೂ ನಡೆಯಲು. ಯೆಹೋಶುವ ಅದೇ ಹೇಳ್ತಾನ, ಇಸ್ರಾಯೇಲ್ ಜನರಿಗೆ ದೇವರ ಯೆಹೋಶುವ ಅದೇ ಎಚ್ಚರಿಕೆ ಮಾಡತಾನ. ಫಸ್ಟ್ ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ದೇವ್ರು ಮಾಡ್ಬೇಕಾ, ನೀವೇನ್ ಮಾಡ್ಬೇಕಂದ್ರೆ ನೀವು ಶುದ್ಧಿ ಮಾಡ್ಕೋಬೇಕು. ನಿನ್ನ ಮನೆ ಯಾವ ರೀತಿಯಾಗಿ ಶುದ್ಧಿ ಮಾಡ್ಕೊಳ್ತೀಯೋ, ನಿನ್ನ ಹೊಲ ಯಾವ ರೀತಿಯಾಗಿ ಶುದ್ಧಿ ಮಾಡ್ಕೊಳ್ತೀಯೋ, ಅದೇ ರೀತಿಯಾಗಿ ನಿನ್ನ ಒಂದು ಏನ್ ಮಾಡ್ಬೇಕು, ನಿನ್ನ ಒಂದು ನಡವಳಿಕೆ ನೀನ್ ಏನಾಗ್ಬೇಕು, ಶುದ್ಧಿಪಡಿಸ್ಕೊಳ್ಬೇಕು. ಹಾಲೆಲೂಯ. ಪ್ರಿಯರಾದ ದೇವರ ಮಕ್ಕಳೇ, ಇವತ್ತಿನ ಅದೇ ದೇವ್ರು ಮಾತಾಡ್ತಾರ. ಇವತ್ತೇನ್ ಹೇಳ್ತಾರ ಅಂದ್ರೆ, ಉತ್ತಮ ಯಾವ್ದಾಗಿದೆಯೋ, ದೇವರ ಚಿತ್ತಾನುಸಾರವಾಗಿ ಯಾವ್ದಾಗಿದೆಯೋ, ದೇವರಿಗೆ ಯಾವ್ದಾದ್ರೂ ಒಂದು ಮೆಚ್ಚುಗೆ ಆಗಿದೆಯೋ ಅದನ್ನೇ ನೀನು ಮಾಡುವರಾಗಿರ್ಬೇಕು. ಹಾಲೆಲೂಯ. ಹಾಲೆಲೂಯ. ಅವ್ರು ಹೋಗ್ರಂತಲ್ಲ, ನಾವೇ ಅವ್ರ ಬನ್ನಿ ಹಿಡಿದು ಹೋಗ್ರಂತಂದ್ರ ಅದು ನಿನ್ನ ವಿಶ್ವಾಸ ಎರಡವ. ಏನವ ನಿನ್ನ ವಿಶ್ವಾಸ? ಏನವ ಹೇಳ್ರಿ. ನಿಮ್ ವಿಶ್ವಾಸ ಎರಡವ, ಒಂದಿಲ್ಲ. ದೇವರ ಕಡೆನೇ ಇಲ್ಲ ನಿಮ್ ವಿಶ್ವಾಸ, ಲೋಕದ ಕಡೆನೇ ಅದ. ಹಾಲೆಲೂಯ. ಊರಾಗ ಗೋಡ್ರ ಅವ್ರ ಹೊಲಕ್ ಹೋಗಲೋದ್ರ ಮತ್ತೇನ್ ಮಾಡ್ತಾರ, ನಮ್ಗ ದಂಧೆ ಕಚ್ಚಲ್ಲ, ಮತ್ ದಂಧೆ ಕೇಳಲ್ಲ ಅವ್ರು ಅಲ್ಲ. ಹಾಲೆಲೂಯ. ಅವ್ರ ಹೊಲಕ್ಕ ಬಾ ಅಂದ್ರ ಒಂದ್ ಹಬ್ಬ ಅದ, ಒಂದ್ ಮಾಡತ್ತಿದೇವ್ ಬಾ ಅಂತಂದ್ರ ಹೋದ್ರಿ ಅವ್ರು ನಿಮ್ಮ ದಂಧೆ ಹೇಳ್ತಾರ. ಅವ್ರು ನೀ ಹೋಗಲ್ಲ ಹೋದಿ ಅಂತಂದ್ರ ನಿನಗೆ ದಂಧೆ ಕೆಲಸ ಬರಲ್ಲ. ಹಾಲೆಲೂಯ. ಪರವಾಗಿಲ್ಲ ಅಂತ ಹೇಳಿ ನೀವು ಹೋದಿ ಅಂತಂದ್ರ ಈ ಲೋಕದ ಅನುಸಾರವಾಗಿ ನೀನು ಅನುಸರಿಸಲತ್ತಿದಿ. ಹಾಲೆಲೂಯ. ಪ್ರಿಯರಾದ ದೇವ್ರ ಮಕ್ಕಳೇ, ಅದು ಯಾವತ್ತು ನಾವು ಮಾಡೋರಾಗಿರ್ಬಾರ್ದು. ನಮ್ಮ ವಿಶ್ವಾಸ ಒಂದೇ ಆಗಿರ್ಬೇಕು. ಏನಾಗಿರ್ಬೇಕು? ಏನಾಗಿರ್ಬೇಕು? ವಿಶ್ವಾಸ ಒಂದೇ ಆಗಿರ್ಬೇಕು. ಯಾಕಂದ್ರ ಪ್ರಿಯರಾದ ದೇವ್ರ ಮಕ್ಕಳೇ, ಎರಡು ವಿಶ್ವಾಸ ಇದ್ರಂದ್ರ ದೇವ್ರ ಕಾರ್ಯಗಳು ನಡೆಯಲು. ಹಾಲೆಲೂಯ. ಇದ್ ಕಡೆ ಲೋಕ ಬಿ ಬೇಕು, ಇದ್ ಕಡೆ ಈ ಲೋಕ ಬಿ ಬೇಕು, ಮತ್ತೆ ದೇವ್ರು ಬಿ ಬೇಕಂದ್ರ ಅದು ಮೆಚ್ಚುಗೆ ಆಗಲ್ದು, ಅದು ದೇವರು ಸಹಿಸಿಕೊಳ್ಳಲು. ಏನಾಗಿರ್ಬೇಕಂತ ಪ್ರಕಟಣಾ ಗ್ರಂಥ, ಪ್ರಕಟಣಾ 3వ అధ్యాయం. నేనెరుగుదును, నీవు చల్లగానైనను వెచ్చగానైనను లేవు. నీవు చల్లగానైనను వెచ్చగానైనను ఉండిన మేలు. నీవు వెచ్చగానైనను చల్లగానైనను ఉండక నులువెచ్చనగా ఉన్నావు గనక నేను నిన్ను నా నోట నుండి ఉమ్మి వేయ ಉದ್ದೇಶಿಸುತ್ತೇನೆ. ಸ್ತೋತ್ರಂ. ಹಾಲೆಲೂಯ. ಎಷ್ಟು ಜನರಿಗೆ ಅರ್ಥ ಆಗಿದೆ? ಓದಿನ ಕೇಳ ಬಂದ ತೆಲುಗುದಾಗೆ ಓದಿರೋ. ಹಾಲೆಲೂಯ. ಹಾಲೆಲೂಯ. ನೀ ಏನಾಗಿದ್ದೆ? ನೀನು ತಣ್ಣಗ್ ಬಿಲ್ಲ ಮತ್ತ ಬೆಚ್ಚಗ್ ಬಿಲ್ಲ. ನೀನು ಏನಾಗಿದ್ದಿ? ಮತ್ತ ತಣ್ಣಗ್ ಬಿಲ್ಲ ಬೆಚ್ಚಗಿಲ್ಲ ಅಂದ್ರೆ ನೀ ಏನಾಗಿದ್ದಿ? ಉಗುರು ಬೆಚ್ಚಗಿದ್ದಿ ನೀನ. ಅದ್ರ ಲೋಕ ಬಿ ಬೇಕು, ಇದ್ ಕಡೆ ದೇವ್ರು ಬಿ ಬೇಕಲ್ಲತ್ತಿದೀನಿ. ಹಾಲೆಲೂಯ. ಹಾಲೆಲೂಯ. ಅದ್ ಕಡೆ ಈ ಲೋಕ ಬಿ ಬೇಕು, ಅವ್ರ ಅನುಸಾರವಾಗಿ ನೀನು ಲೋಕದ ನಡವಳಿಕೆ ಬಿ ಅನುಸರಿಸಲತ್ತಿದಿ, ಮತ್ತ ಕಡೆ ದೇವ್ರದ್ದು ಹಬ್ಬಗಳು ಬಿ ನೀನು ಆಚರಣೆ ಮಾಡತ್ತಿದಿ. ಎರಡವ ನಿನ್ನ ವಿಶ್ವಾಸ. ಅಂತವ್ರಿಗೆ ಏನ್ ಮಾಡ್ತಾ ಅಂತ ಹೇಳ್ತಾರ ದೇವ್ರ ಪ್ರಿಯರಾದ ದೇವ್ರ ಮಕ್ಕಳು ಅಂತಂದ್ರ, ನೀನು ಬೆಚ್ಚಗಿಲ್ಲ ಮತ್ತು ತಣ್ಣಗಿಲ್ಲ, ನೀನು ಉಗುರು ಬೆಚ್ಚಗಿದ್ದಿ. ಅದಕ್ಕೋಸ್ಕರ ನಾ ಏನ್ ಮಾಡತ್ತೇನೆ ನಿನಗಂತಂದ್ರ, ನನ್ನ ಬಾಯಿ ಒಳಗಿಂದ ನಿನ್ನನ್ನು ಕಾರುವೇನು. ನನ್ನ ಬಾಯಿ ಒಳಗಿಂದ ನಿನಗೆ ಏನ್ ಮಾಡತ್ತೆ, ನಾನು ಕಾರ್ ಹಾಕ್ಲತ್ತಿದ. ಹೋಗ್ನಿ. ಹಾಲೆಲೂಯ. ದೇವ್ರು ಎಷ್ಟೋ ಸಲ ನಿನ್ಗೆ ಏನ್ ಮಾಡ್ತಾರೆ ಗೊತ್ತಿನ, ಮಾತಾಡ್ಯಾರ ದೇವ್ರು. ಆದ್ರೂ ಕೂಡ ಗೊತ್ತಿನ ಒಬ್ಬೊಬ್ರದ್ದು ವಿಶ್ವಾಸ ನೋಡಿದ್ರೆ ಬಹಳ ಗಟ್ಟಿಯಾಗವ. ಹಾಲೆಲೂಯ. ಸೇವಕರು ಎಷ್ಟೇ ಚೀರಿ ಹೇಳಿ, ಅವ್ರ ತಲೆ ಒಂದು ಬಾಯಿ ಎಲ್ಲ ಒಡೆದು ಹೋಗ್ಲಿ, ಆದ್ರೂ ಕೂಡ ಜನ ಕೇಳೋದೇ ಇಲ್ಲ. ಹಾಲೆಲೂಯ. ಹಾಲೆಲೂಯ. ಪ್ರಿಯರಾದ ದೇವ್ರ ಮಕ್ಕಳಿಗೆ ಆ ರೀತಿಯಾಗಿ ನಮ್ದು ಒಂದು ವಿಶ್ವಾಸ ನಂಬಿಕೆ ಇರಬಾರ್ದು. ದೇವ್ರು ಒಂದ್ಸಲ ಎಚ್ಚರಿಕೆ ಕೊಡ್ತಾರೆ, ಒಂದ್ಸಲ ಮಾತಾಡ್ತಾರೆ ದೇವ್ರು. ಆ ಒಂದು ಮಾತಿಗೆ ನಿನ್ನ ಕಿವಿ ಕೊಟ್ಟಿ ಅಂತಂದ್ರ ನಿನಗ ಅನುಭವ ಒಳ್ಳೇದಾಯ್ತದ. ಮತ್ತು ರೋಮ 5ನೇ ಅಧ್ಯಾಯ 2 ವಾಕ್ಯ ಹೇಳಿ ನಾ ಮುಗಿಸ್ತೇನೆ. ನಾನು ಅಧ್ಯಾಯವು
5 వచనం 4:5. లేదా దేవుని అనుగ్రహము మారు మనసు పొందుటకు నిన్ను ప్రేరేపించుచున్నదని ఎరుగక, ఆయన అనుగ్రహశ్వర్యమును సమానమును దీర్ఘశాంతమును తృణీకరించుదువా? నీ కఠినము మార్పు పొందని నీ హృదయమును అనుసరించి ఉగ్రత దినమందు అనగా దేవుని న్యాయమైన తీర్పు బయలుపరచబడు దినమందు నీకు నీవే ఉగ్రతను సమకూర్చుకొనుచున్నావు. ಸ್ತೋತ್ರಂ. ಹಲ್ಲೆಲೂಯಾ. ಏನ್ ಹೇಳ್ತಾರ ದೇವರು? ದೇವರೊಂದು ಅಪಾರವಾದದ್ದು ಪ್ರೀತಿ ನಿನಗೆ ಏನ್ ಮಾಡುತ್ತೆ ಅಂತಂದ್ರ, ಪ್ರಿಯರಾದ ದೇವ್ರ ಮಕ್ಕಳೇ, ಮನಸ್ಸನ್ನು ಬೇರೆ ಮಾಡುವುದಕ್ಕೋಸ್ಕರ ದೇವರೊಂದು ಉಪಕಾರ ನಿನ್ನನ್ನು ಪ್ರೇರೇಪಣೆ ಮಾಡಿದ. ಹಲ್ಲೆಲೂಯಾ. ನೀನು ಎಷ್ಟೋ ಸಲ ದೇವರ ಸಂಗಡ ನೀನ್ ಏನ್ ಮಾಡಿದಿ? ಒಡಂಬಡಿಕೆ ಮಾಡ್ಕೊಂಡಿದಿ. ನಾ ಇವತ್ತಿನ ಹಿಡಿದು ಈ ಪಾಪ ಮಾಡಲ್ಲ, ಇವತ್ತಿನ ಹಿಡಿದು ಈ ಲೋಕವನ್ನು ನಾ ನೋಡಲ್ಲ, ಇವತ್ತಿನ ಹಿಡಿದು ಈ ಒಂದು ಕಡೆ ನಾ ಹೋಗಲ್ಲ, ಇವತ್ತಿನ ಹಿಡಿದು ಈ ಒಂದು ಕೆಲಸ ನಾ ಮಾಡಲ್ಲ, ಇವತ್ತಿನ ಹಿಡಿದು ನಾನು ಪರಿಶುದ್ಧನಾಗಿರ್ತ ಅಂತ ಹೇಳಿ ಎಷ್ಟೋ ಒಡಂಬಡಿಕೆ ಮಾಡ್ಕೊಂಡಿದೀನಿ. ಆದ್ರೂ ಕೂಡ ಅವೆಲ್ಲ ಏನು ಮಾಡ್ಲಕ್ಕಾಗಿಲ್ಲ ನೀ. ಹಲ್ಲೆಲೂಯಾ. ಇದ್ ಕಡೆ ಇಲ್ಲಿ ಚರ್ಚೆಗೆ ಬಂದ ಮೇಲೆ ಒಡಂಬಡಿಕೆ ಮಾಡ್ಕೊಂಡಿದ್ದಿ, ದೇವರ ಬಳಿ ಪ್ರಾರ್ಥನೆ ಮಾಡಿಕೊಂಡಿದ್ದಿ, ಮತ್ತು ಕೂಡ ಅದೇ ರೀತಿಯಾಗಿ ನಿನ್ನ ಜೀವನದಲ್ಲಿ ಅನುಭವಿಸ್ಲಕ್ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ಬೇಡ್ಕೊಂಡಿದ್ದಿ, ಮತ್ತೆ ಹೊರಗಡೆ ಹೋಗಿ ಬಿಟ್ಕೊಟ್ಟಿದ್ದಿ. ಫಿನಿಶ್. ಹಲ್ಲೆಲೂಯಾ. ಫಿನಿಶ್. ಅದಕ್ಕೋಸ್ಕರನೇ ದೇವರು ಒಂದು ವಾಕ್ಯದಲ್ಲಿ ಯೇಸು ಸ್ವಾಮಿ ಮಾತಾಡ್ತಾರ, ಬೀಜಗಳು ಕುರಿತಾಗಿ. ಬೀಜಕ್ಕೆ ಏನಂತಾರೆ ತೆಲುಗುದಾಗ? ವಿತ್ತನಾಲು. ಹಲ್ಲೆಲೂಯಾ. ಅದ್ರ ವಿಷಯದಲ್ಲಿ ಮಾತಾಡ್ಯಾರ ದೇವರು. ಕೆಲವು ಬೀಜಗಳು ಎಲ್ಲಿ ಬಿದ್ದು? ಕೆಲವು ಬೀಜಗಳು ಒಳ್ಳೆ ಸ್ಥಳದಲ್ಲಿ ಬಿದ್ದು, ಕೆಲವು ಬೀಜಗಳು ಬಂಡೆಗಳು ಬೆಳಿತು, ಕೆಲವು ಬೀಜಗಳು ಮುಳ್ಳುಗಳು ಬಿದ್ದು. ಹಲ್ಲೆಲೂಯಾ. ಮುಳ್ಳುಗಳಲ್ಲಿ ಬಿದ್ದಂತ ಬೀಜ ಅವೇನಾಗಿದ್ದು ಅಲ್ಲೇ ನಾಶವಾಗಿ ಹೋದು. ಬಂಡಿ ಮೇಲೆ ಬಿದ್ದಿರುವಂತದ್ದು ಒಂದು ಬೀಜಗಳು ಅವು ಕೂಡ ಬೆಳಿಲಕ್ಕಾಗಿಲ್ಲ. ಒಳ್ಳೆ ಒಂದು ಜಾಗದಲ್ಲಿ ಯಾವ್ದಾದ್ರು ಬಿದ್ದು ಅವು ಏನ್ ಮಾಡಿದವು? ಫಲಿಸಿದವು, ಫಲ ಕೊಟ್ಟವು ಅವು. ಹಲ್ಲೆಲೂಯಾ. ವಾಕ್ಯವನ್ನು ಕೇಳಿ ಅದರ ಅನುಸಾರವಾಗಿ ನಡೆಯುವಂತವರಿಗೆ ಫಲಿಸುವವರು ಅಂತಾರ. ಹಲ್ಲೆಲೂಯಾ. ವಾಕ್ಯವನ್ನು ಕೇಳಿ ಬಿಡುವಂತವ್ರು ಅವರು ಉಸುಬಿನ ಮೇಲೆ ಮನೆ ಕಟ್ಟ್ಯಾರ. ಬಂಡಿ ಮೇಲೆ ಕಟ್ಟಬೇಕ ಮನೆಯನ್ನು? ಉಸುಬಿನ ಮೇಲೆ ಕಟ್ಟಬೇಕು. ಹಲ್ಲೆಲೂಯಾ. ಉಸುಬಿನ ಮೇಲೆ ಮನೆ ಕಟ್ಟಿದಂದ್ರ ಗಾಳಿ ಧೂಳಿ ಮಳೆ ತುಫಾನ್ ಬಂತಂದ್ರ ಅದು ಏನಾಯ್ತದ? ಅದು ಹರ್ಕೊಂಡ್ ಹೋಯ್ತದ ಅದು. ಆದ್ರ ಬಂಡಿ ಮೇಲೆ ಮನೆ ಕಟ್ಟಿದಂದ್ರ ಅದು ಯಾರು ಅಗಲಿಸಲು ಆಗದು. ಹಲ್ಲೆಲೂಯಾ. ಆ ಬಂಡೆ ಯಾರಾಗಿದ್ದಾರೆ? ಆ ಬಂಡೆ ಯಾರು? ಆ ಬಂಡೆ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮೇಲೆ ಮನೆ ಕಟ್ಟಬೇಕು ಅಂದ್ರ ವಾಕ್ಯದಲ್ಲಿ ನೀವು ಮನೆ ಕಟ್ಟಬೇಕು. ವಾಕ್ಯದಿಂದ ನಿನ್ನ ಜೀವಿತದಲ್ಲಿ ಮನೆ ಕಟ್ಟಿದಂದ್ರ ನಿನಗೆ ಅಗಲಿಸುವಂತವ್ರು ಯಾರು ಇರಲ್ರು, ನಿನಗೆ ಭಯಪಡಿಸುವಂತವ್ರು ಯಾರು ಇರಲುವುದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನನ್ನು ಮುಟ್ಟುವವನು ನನ್ನ ಕಣ್ಣುಗಡ್ಡನ್ನು ಮುಟ್ಟಿನಂತೆ. ಹಲ್ಲೆಲೂಯಾ. ಫಸ್ಟ್ ನಿನ್ನ ಮುಟ್ಲಕ್ ಹೊಂಟ್ರಂದ್ರ ಅದು ಫಸ್ಟ್ ದೇವರದೊಂದು ಕಣ್ಣು ಮುಟ್ಟು ಬರ್ಬೇಕಾಯ್ತದವ. ಡೈರೆಕ್ಟ್ ನಿನ್ ಮೇಲೆ ಮುಟ್ಲಕ್ ಆಗಲ್ಲ. ಹಲ್ಲೆಲೂಯಾ. ಪ್ರಿಯರಾದ ದೇವ್ರ ಮಕ್ಕಳಿಗೆ ಇವತ್ತಿನ ದೇವ್ರು ಅದೇ ಮಾತಾಡ್ತಾರ. ಯಾದಕ್ಕೋಸ್ಕರ ಮಾತಾಡ್ತದ ಅಂತಂದ್ರ ನಿನ್ನ ಜೀವಿತ ಬದಲಾವಣೆ ಆಗ್ಬೇಕು. ನಿನ್ ಬಳಿ ಏನದ ಅಂತ ಹೇಳ್ತಾರ? ಮುಂಡತನದ. ನಿನ್ನ ಮುಂಡತನದಿಂದ ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ತಾ ಇದ್ದಿ. ಹಲ್ಲೆಲೂಯಾ. ನಿನ್ ಬಳಿ ಒಂದು ಮುಂಡತನ ಅದ ಅಂತಂದ್ರ ನಿನ್ ಬಳಿ ಒಂದು ಗಟ್ಟಿಯಾಗಿರುವಂತ ಒಂದು ಮನಸ್ಸದ. ಏನದ ಮನಸ್ಸು? ಏನದ ಒಂದು ಮನಸ್ಸು? ಹಲ್ಲೆಲೂಯಾ. ನೀ ಎಷ್ಟು ಬಿ ಹೇಳ್ರಿ ನಾನು ಕೇಳಲ್ಲ. ಇದಕ್ಕೊಂದು ಮುಂಡತನ ಅಂತಾರ. ಏನಂತಾರ? ಮುಂಡತನ ಅಂತಾರ. ಪಾಸ್ಟರ್ ಸಾಬ್ರು ಎಷ್ಟು ಬಿ ಹೇಳಿ, ಚೀರಿ ಹೇಳಿ, ಕುಣದಿ ಹೇಳಿ, ಹಾರಿ ಹೇಳಿ, ಆದ್ರೂ ಕೂಡ ನಾ ಏನ್ ಮಾಡ್ತಾನ? ನಾನು ಅಷ್ಟೇ ಕೊಡ್ತಾ ಮೂರ್ತಿ ಕುಂತಂಗ. ನಾ ಅಷ್ಟೇ ಕೊಡ್ತಾ ಮೂರ್ತಿ ಕುಂತಂಗ. ಹಲ್ಲೆಲೂಯಾ. ಪಾಸ್ಟರ್ ಏಟಾಗ ಚಿಡಲ್ರವ್ರು, ಎಷ್ಟಾಗ ಹಾರಲ್ರವ್ರು, ಆದ್ರೆ ಚಿಡಿಲ್ಲ. ಅದು ನಾ ಏನ್ ಮಾಡಕ್ ಬಂದೆ? ನೋಡಕ್ ಬಂದಿದ್ದ. ಹಲ್ಲೆಲೂಯಾ. ನಿಜವಾದ ಒಂದು ಅಭಿಷೇಕ ಇತ್ತಂದ್ರೆ ನೀನು ಕೂಡ ಕುಡಿಲಕ್ ಸ್ಟಾರ್ಟ್ ಮಾಡ್ತಿ. ಹಲ್ಲೆಲೂಯಾ. ದೇವರೊಂದು ಅಭಿಷೇಕ, ದೇವರೊಂದು ಆಶೀರ್ವಾದ, ದೇವರೊಂದು ಪರಿಶುದ್ಧಾತ್ಮನ ಒಂದು ಅನುಭವ ನಿನಗಿತ್ತಂತಂದ್ರ ಅವ್ರ ಸರಿ ನೀನೇನ್ ಮಾಡ್ತಿ? ಕುಡಿಲಕ್ ಸ್ಟಾರ್ಟ್ ಮಾಡ್ತಿ. ಅದು ಅಷ್ಟಿಲ್ಲನೆ, ದೇವರೊಂದು ಅನುಭವ ಇಲ್ಲನೆ, ಪರಿಶುದ್ಧಾತ್ಮನ ಅನುಭವ ಇಲ್ಲನೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಅನುಭವ ಐತಂತಂದ್ರ ಅವ್ರದೊಂದು ಹೇಳ್ತಿರುವಂತ ಮಾತುಗಳಿಗೆ ನೀನೇನ್ ಮಾಡ್ಬೇಕು?
ಕಿವಿಗೊಡಬೇಕು. ಆ ಒಂದು ಮಾತುಗಳಿಗೆ ನೀನ್ ಏನ್ ಮಾಡ್ಬೇಕು? ಕಿವಿಗೊಟ್ಟುವುದಾದ್ರೆ ಅದು ನಿನಗೆ ಕಿವಿಗೊಡಲು ಹೋಗಿ ಅಂತಂದ್ರ ನಿನ್ನ ಜೀವಿತದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳೇ, ದೇವರದೊಂದು ಕೋಪ, ದೇವರದೊಂದು ಆ ಒಂದು ಕೋಪ, ದೇವರದೊಂದು ಸಿಟ್ಟು ನಿನ್ನ ತಲೆ ಮೇಲೆ ನೀನು ಇಟ್ಕೊಂಡು ಅದೇ ರೀತಿಯಾಗಿ ನೀನು ಜೀವನ ಮಾಡತ್ತಿದ್ದಿ. ಜಾಗ್ರತೆಯಿಂದ ಹಲ್ಲೆಲೂಯಾ. ದೇವರಿಗೆ ಸಂತೋಷ ಪಡಿಸ್ಬೇಕಾ ಅಥವಾ ದೇವರಿಗೆ ದುಃಖ ಪಡಿಸ್ಬೇಕಾ? ಹೇಳಿ. ದೇವರಿಗೆ ಸಂತೋಷ ಪಡಿಸ್ಬೇಕಾ? ಯಾವ ರೀತಿ ದೇವರು ಸಂತೋಷ ಪಡ್ತಾರ? ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಪಡಿಸೋದು ಯಾವ ರೀತಿಯಾಗಿ, ದೇವರಿಗೆ ಯಾವ ರೀತಿಯಾಗಿ ದೇವರು ಸಂತೋಷವಾಯ್ತಾರ? ಹಲ್ಲೆಲೂಯಾ. ಅದು ಬೇರೆ ಸಬ್ಜೆಕ್ಟ್. ಹಲ್ಲೆಲೂಯಾ. ಪ್ರಿಯರಾದ ದೇವರ ಮಕ್ಕಳೇ, ನಿಮ್ಮ ದೇಹದ ಮುಖಾಂತರ ನನಗ ಮಹಿಮೆ ಪಡಿಸ್ರಿ ಅಂತ ಹೇಳಿ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ದೇವರು ಮಾತಾಡ್ತಾರೆ. ಹಲ್ಲೆಲೂಯಾ. ನಿನ್ನ ದೇಹದ ಮುಖಾಂತರ, ಈ ಒಂದು ದೇಹದ ಮುಖಾಂತರ ನಾವು ದೇವರಿಗೆ ಮಹಿಮೆ ಪಡಿಸಬೇಕು. ಯಾವ ರೀತಿಯಾಗಿ? ಚಪ್ಪಳೆ ಹೊಡುವಂತ ವಿಷಯದಲ್ಲಾಗ್ಲಿ, ಹಾಡುಗಳನ್ನು ಹಾಡುವಂತ ವಿಷಯದಲ್ಲಾಗ್ಲಿ, ಆರಾಧನೆ ಮಾಡುವಂತ ವಿಷಯದಲ್ಲಾಗ್ಲಿ, ವಾಕ್ಯವನ್ನು ಹೇಳುತ್ತಿರುವಂತ ವಿಷಯದಲ್ಲಾಗ್ಲಿ, ಈ ರೀತಿಯಾಗಿ ದೇವರಿಗೆ ಮಹಿಮೆ ಪಡಿಸಬೇಕು. ಹಲ್ಲೆಲೂಯಾ. ನಿನ್ನ ಮನೆಯಿಂದ ದೇವರು ಸಂತೋಷ ಪಡೋರು, ನಿನ್ನ ಹೊಲದಿಂದ ದೇವರು ಸಂತೋಷ ಪಡೋರು, ನಿನ್ನಿಂದ ದೇವರು ಸಂತೋಷ ಪಡ್ತಾರೆ. ಹಲ್ಲೆಲೂಯಾ. ಅದು ಮಾಡ್ಬೇಕಾದ್ರೆ ಆ ಪ್ರಿಯರಾದ ದೇವ್ರ ಮಕ್ಕಳೇ, ದೇವರದೊಂದು ಮಾತುಗಳನ್ನು ಕೇಳಿ ಅದನ್ನ ಏನ್ ಮಾಡ್ಬೇಕು? ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ದೇವರೇ, ಇಲ್ಲಿವರೆಗೆ ನಾ ಈ ಒಂದು ಪಾಪ ಮಾಡಿದ, ದೇವರೇ ಇಲ್ಲಿವರೆಗೆ ನಾ ಈ ಲೋಕದ ಅನುಸಾರವಾಗಿ ನಾನು ನಡ್ಕೊಂಡಿದ್ದ, ಇವತ್ತಿನ ದೇವರ ನಾನು ಮಾತಾಡಿದಿಲ್ಲ ಅಂತ ಹೇಳಿ ನನ್ನ ಲೋಕದ ಅನುಸಾರವಾಗಿ ನಾನು ಕರ್ಕೊಂಡು ಸಪರೇಟ್ ಆಗಿ ಮಾಡಿದಿಲ್ಲಪ್ಪ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೋಹಾನನು ಬರೆದ ಸುವಾರ್ತೆಯಲ್ಲಿ ನೋಡರಿ 15, ಯೋಹಾನ ಸುವಾರ್ತೆ 15:17 స్తోత్రం. 15:17 మీరు ఒకరినొకడు ప్రేమింపవలెనని ఈ సంగతులను మీకు ఆజ్ఞాపించుచున్నాను. లోకము మిమ్మల్ని దూషించిన వెడల మీకంటే ముందుగా నన్ను దూషించునని మీరెరుగుదురు. మీరు లోక సంబంధులైన వెడల లోకము తన వారిని స్నేహించును. అయితే మీరు లోక సంబంధులు కారు, నేను మిమ్మల్ని లోకం నుండి ಏರ್ಪರಚುಕೊಂತೀನಿ. ಸ್ತೋತ್ರಂ. ಹಲ್ಲೆಲೂಯಾ. ನೀವು ಲೋಕದ ಕಡೆಯವರಾಗಿದ್ದೀರಂದ್ರ ಲೋಕ ನಿಮಗೆ ಏನ್ ಮಾಡ್ತಿತ್ತು? ಪ್ರೀತಿ ಮಾಡ್ತಿತ್ತು. ಇವತ್ತಿನ ಮೋರ್ಗಿ ಪಾಸ್ಟ್ರಿ ಒಂದು ಮೋರ್ಗಿದಾಗ ಸೇವೆ ಮಾಡತ್ತಾರ, ದೇವ್ರದೊಂದು ಸೇವೆ ಮಾಡತ್ತಾರ ಅವ್ರಿಗೆ. ಹಲ್ಲೆಲೂಯಾ. ಊರಾಗೆಲ್ಲ ಅವ್ರಿಗೆಲ್ಲ ಸಪೋರ್ಟ್ ಯಾರು ಅಂತೀರ? ಊರಾಗ ಮೋರ್ಗಿ ಊರಾಗ ಅವ್ರಿಗೆಲ್ಲ ಸಪೋರ್ಟೇ ಕೊಡ್ತಾರ ಅಂತೀರ? ಸಪೋರ್ಟ್ ಕೊಡೋರು ಹೊರ ಎಲ್ಲರೂ ಸಪೋರ್ಟ್ ಮಾಡ್ತಾರ? ಮಾಡಲ್ರಿ. ಯಾಕ? ಹಲ್ಲೆಲೂಯಾ. ಯಾಕೆ ಮಾಡಲ್ರು? ಒಂದ್ಸಲ ಆಲೋಚನೆ ಮಾಡ್ಕೊರಿ. ದೇವ್ರು ಕೂಡ ವಾಕ್ಯದಲ್ಲಿ ಅದೇ ಹೇಳ್ತಾರೆ. ಗೊತ್ತಿನ ಇವರು ಸೇವೆದಾಗ ಇರ್ತಿಲ್ಲ ಅಂದ್ರ ಎಲ್ಲ ಊರಿನ ಜನ ಅವ್ರಿಗೆ ಏನ್ ಮಾಡ್ತಿತ್ತು? ಪ್ರೀತಿ ಮಾಡ್ತಿತ್ತು. ಇವ್ರು ಸೇವೆ ಮಾಡಲ್ಲ ಹೊಂಡ್ರ ಅನ್ಕೋರು. ಒಂದು ಸಪೋಸ್ ಆಗಿ ಸೇವೆ ಮಾಡತ್ತಿಲ್ಲ ಇವರು ಲೋಕ ಅವ್ರದ್ದು ಅನುಸಾರ ಅವ್ರ ಅಟೆಂಡರ್ದಾಗ ಯಾರ? ಹಲ್ಲೆಲೂಯಾ. ಸೇವೆ ಮಾಡ್ತಿಲ್ಲ. ನಾರ್ಮಲ್ ಆಗಿ ಪಾಸ್ಟರ್ ಇದು ರಮೇಶ್ ಅವ್ರ ಹೊರ ಸೇವೆ ಮಾಡ್ತಿಲ್ಲ ಅಂತ ತಿಳ್ಕೋರಿ. ಅವ್ರಿಗೆ ಏನ್ ಮಾಡ್ತಾರ ಊರ್ ಜನ ಎಲ್ಲ? ಇವ ನಮ್ಮವನ ಏನಪ್ಪಾ, ತಿರ್ಗಾರ ಬಾ, ಅದ್ ಕಡೆ ಹೋಗರ್ಬಾ, ಇದ್ ಕಡೆ ಹೋಗರ್ಬಾ, ಹಲ್ಲೆಲೂಯಾ, ಅಲ್ಲಿ ಹೋಗರ್ಬಾ, ಇಲ್ಲಿ ಹೋಗರ್ಬಾ, ಏನೇನೋ ಮಾಡ್ತೀವಿ ಲೋಕದ ಅನುಸಾರ ನಡೆಯತ್ತಾರಂದ್ರ ಲೋಕ ಅವನಿಗೆ ಏನ್ ಮಾಡ್ತದ? ಓದೋರೆಲ್ಲ ಪ್ರೀತಿ ಮಾಡ್ತಾರ ಅವನಿಗೆ. ಅರೆ ಇವ ರಮೇಶ್ ನಮ್ಮವನೇ ಅಂತ ಹೇಳಿ ಪ್ರೀತಿ ಮಾಡ್ತಾರ. ಇವತ್ತಿನ ಚರ್ಚಿನ ಕುಂತಿಲ್ಲ, ವಾಕ್ಯ ಹೇಳೋದಾಗ್ಲಿ, ಹಾಡ ಹಾಡೋದಾಗ್ಲಿ, ಎಲ್ಲ ಒಂದು ಪ್ರಾರ್ಥನೆ ನಡೆಸೋದಾಗ್ಲಿ, ಒಂದು ಚರ್ಚ್ ಕಟ್ಕೊಂಡ್ರ ಸೇವೆ ಮಾಡತ್ತಾರ. ಅಲ್ಲಿ ಏನಾಗ್ಯದ? ದುಶ್ಮನ್ ಬಂದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂತಂದ್ರ ಇವರು ಪ್ರಿಯರಾದ ದೇವ್ರ ಮಕ್ಕಳು, ಇವರು ಸಪರೇಟ್ ಆಗ್ಯಾರ. ಲೋಕದ ಕಡೆ ಯಾರಲ್ಲ ಇವರು, ಲೋಕದ ಒಳಗಿಂದ ದೇವ್ರ ಏನ್ ಮಾಡ್ಯಾರ? ಇವರಿಗೆ ಸಪರೇಟ್ ಆಗಿ ಮಾಡ್ಯಾರ, ಆರಿಸ್ಕೊಂಡಾರ. ಅದಕ್ಕೋಸ್ಕರ ಏನಾಗಿದೆ ಅಂತ ಹೇಳ್ತಾರ 18 ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದ್ರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡ್ತೀವಿ ಅಂತ ತಿಳಿದುಕೊಳ್ಳಿರಿ. ಇವ್ರೊಟ್ಟಿಗೆ ಏನಾದ್ರೂ ಇವ್ರದ್ದು ವಿರೋಧವಾಗಿ ನಾವು ಮಾತಾಡ್ತಾರಂದ್ರ ಅದು ಇವ್ರಿಗೆ ಮಾತಾಡ್ತಿಲ್ಲ ಅಂತ ಹೇಳಿ ತಿಳ್ಕೊಬೇಡ್ರಿ, ನನಗ್ ಮಾತಾಡ್ತಾರ ಅಂತ ಹೇಳಿ ತಿಳ್ಕೊರಿ ಅಂತ ಹೇಳಿ ದೇವ್ರು ಮಾತಾಡ್ತಾರ. ಇವತ್ತಿನ ಅವ್ರದವ್ರು ಏನ್ ಮಾತಾಡ್ತಾರ ಇವ್ರ ವಿಷಯದಲ್ಲಿ ಅದು ಇವ್ರಿಗೆ ಮಾತಾಡ್ತಿಲ್ಲ. ಅದು ಯಾರಿಗೆ ಮಾತಾಡ್ತಾರ? ಅವರು ದೇವ್ರಿಗೆ ಮಾತಾಡ್ತಾರ. ಅದು ಹಲ್ಲೆಲೂಯಾ. ಕರೆಕ್ಟ್ ಅದನ್ನಿಲ್ಲ ನಾ ಹೇಳೋದು. ಹಲ್ಲೆಲೂಯಾ. ದೇವ್ರ ವಾಕ್ಯ ಅದೇ ಹೇಳ್ತದ. ಮತ್ತೇನ್ ಹೇಳ್ತಾರ ಅಂತಂದ್ರ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು, ಆದರೆ ನೀವು ಲೋಕದ ಕಡೆಯವರಲ್ಲದಿರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡಿತೆಂದು ತಿಳಿದುಕೊಳ್ಳಿರಿ. ಹಲ್ಲೆಲೂಯಾ.
ಹಾಲೆಲೂಯ. ಪ್ರಿಯರಾದ ದೇವರ ಮಕ್ಕಳಿಗೆ ಇವತ್ತಿನ ನಾವು ಏನಾಗ್ಬೇಕಂತಂದ್ರ ಸಪರೇಟ್ ಆಗ್ಬೇಕು. ಎಲ್ಲಿವರೆಗೆ ನೀವು ಸಪರೇಟ್ ಆಗುವುದಿಲ್ಲವೋ ಅಲ್ಲಿವರೆಗೆ ನೀವು ದೇವರ ಆಶೀರ್ವಾದ, ದೇವರ ಅನುಭವ ನೀವು ಕಾಣ್ಲಿಕ್ಕೆ ಆಗಲ್ಲ. ಹಾಲೆಲೂಯ. ಇವತ್ತಿನ ನಾವು ಸಿಕಿಂದ್ರಾಬಾದ್ನಲ್ಲಿ, ಸಿಕಿಂದ್ರಾಬಾದ್ ನಾವು ಪ್ರಾರ್ಥನೆ ಕೂಟ ಅಮಾವಾಸ್ಯೆ ರೋಜು ನಡೆಸ್ತೇವೆ. ನಮ್ದೊಬ್ಬರು ಸೇವಕರ, ಅದೇ ರೀತಿಯಾಗಿ ನಾವು ಕೂಡ ಅಲ್ಲಿ ಇರ್ತೇವೆ. ಒಬ್ರು ನಮ್ ಚರ್ಚಿಗೆ ಬರ್ತಾರ. ಅವರು ಏನಾರ ಅಂತಂದ್ರೆ ವಡ್ರ ಅಂತಾರಲ್ಲ, ವಡ್ರ ಅವ್ರು. ಹಾಲೆಲೂಯ. ಅವ್ರು ದೀಕ್ಷಿಸ ಅಂತ ತಗೊಂಡಾರ. 5 ವರ್ಷ 10 ವರ್ಷ ಆಯ್ತು ಅವ್ರ ಚರ್ಚಿಗೆ ಹೊಂಟಾರ. ಕಂಟಿನ್ಯೂ ಆಗಿ ವಾಲಂಟಿಯರ್ಸ್ ಮಾಡ್ತಾರ, ಆಯಿಲ್ ಬಾಟಲ್ ಮಾರ್ತಾರ, ನೀರಿನ ಬಾಟಲ್ ಕೂಡ ಚರ್ಚೆ ಮಾರ್ತಾರ ಅಲ್ಲಿ.